ಯಜಮಾನ ಏನಾಯ್ತು? ಯಾರೋ ಬಂದಂಗಾಯ್ತಲ್ಲ. ಏನಿಲ್ಲ, ಸುಮ್ನೆ ಕೆಲಸ ಮಾಡ್ರಿ. ನಿಂಗೆ ಗೊತ್ತಿಲ್ಲ ಬಾ. ಏನಾಯ್ತು? It's a game. Nobody knows the outcome. The question always on your mind. 'Cause life is a puzzle. You know how it is. I rock, I rule. The luck is so cool. The world is my home, my kingdom and my throne. Yo, I gamble for my pride, with luck always on my side. Stay away from my side, yeah, I'm always on the ride. Let's go! Ha ha ha! ಏನ್ ಬೇಕು ಅಂದಿದ್ದಕ್ಕೆ ಲೈಟ್ ಆಗಿ ಒಂದು ಹಾರ್ಟ್ ಅಟ್ಯಾಕ್ ಆಗ್ಲಿ ಅಂದ್ಲಂತೆ. ಏನಾಗಿರ್ಬೇಕು ಆಮೇಲೆ? ಹಾಗಾದ್ರೆ ಅವ್ರ ಗಂಡಗ್ 10 ಪಟ್ಟು ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗಿರತ್ತೆ. ಇಲ್ಲೇ ಹುಡುಗಿಯರು ಅತಿ ಬುದ್ಧಿವಂತಿಕೆನ ತೋರ್ಸಕ್ ಹೋಗಿ ಅತಿ ದಡ್ತನನ ಎತ್ತ ತೋರ್ಸೋದು. ಸರ್ ಓಕೆ, ಥ್ಯಾಂಕ್ ಯು. ಅಣ್ಣಾಜಿ ಡಬ್ಬಿಂಗ್ ಮುಗೀತು. ಏನ್ ಮಾಡ್ಬೇಕು? ಪೇಮೆಂಟ್ ಕೊಟ್ರೆ ಕಳ್ಸ್ಕೊತೀವಿ. ಏನಿದು? ದುಡ್ಡು ಬೇಡ ಅಂದ್ರೆ ಕೊಡಿ. ಪಾಲಿಗೆ ಬಂದಿದ್ ಪಂಚಾಮೃತ. ಹೋಗ್ಲಿ ಬಿಡಿ, ಯಾವ್ದಾದ್ರು ಪಿಕ್ಚರ್ ಇದ್ರೆ ಹೇಳಿ. Sky
heartily welcome you all to my daughter's birthday party. Thank you. Thank you, Dad. Come, my child. Come. Come, let's celebrate. Happy birthday. Let's go! ಹಲೋ ಹಲೋ ಮಗಳೇ, ಹೇ ಡ್ಯಾಡ್. ಏನ್ ಮಾಡ್ತಿದ್ಯಾ? ಈಗ ರೆಡಿ ಆಗಿ ಹೊರಗಡೆ ಹೋಗ್ತಾ ಇದ್ದೀನಿ. ಗುಡ್. ನಿನಗೋಸ್ಕರ ಒಂದು ದೊಡ್ಡ ಸರ್ಪ್ರೈಸ್ ಗಿಫ್ಟ್ ನಮ್ಮ ಮನೆ ಮುಂದೆ ಕಾಯ್ತಾ ಇದೆ. ಡ್ಯಾಡ್ ರಿಯಲಿ? ಹೌದು, ವಾವ್. ಎಲ್ಲ ನಿನಗೋಸ್ಕರ ಮಗಳೇ. ನಿನ್ನ ಎಂಗೇಜ್ಮೆಂಟ್ಗೆ ಗಿಫ್ಟ್ ಕೊಡ್ಲಾ ಅಂದ್ರೆ ನೀನ್ ಬಿಡ್ತೀಯಾ? ಹೋಗ್ ನೋಡು. ಓಕೆ ಡ್ಯಾಡ್, ಈಗ್ಲೇ ಹೊರಗಡೆ ಹೋಗಿ ನೋಡ್ತೀನಿ. There is one more surprise. Really? Yes, come fast. Okay. Wow, this is so nice. ಎಲ್ಲ ಡ್ಯಾಡ್? ನೀನ್ ಹಾಗೆ ಸ್ಟ್ರೇಟ್ ಆಗಿ ಬಾ, ನಾನು ಹೇಳ್ತೀನಿ. ಈಗ ಡ್ಯಾಡ್? ಹಾಗೆ ರೈಟ್ ತಗೋ. ಹಾ. Now stop the car. ಇಲ್ಲ. ಇಲ್ಲೇನ್ ಸರ್ಪ್ರೈಸ್ ಡ್ಯಾಡ್? ಹೇಳ್ತೀನಿ ಮಗಳೇ. ಕಾರ್ ಸ್ಟೇರಿಂಗ್ ಹಿಂದೆ ಒಂದು ಬೊಂಬೆ ಇದೆಯಲ್ಲ, ಆ ಬೊಂಬೆ ಮೇಲೆ ಒಂದು ಬಟನ್ ಇದೆ ನೋಡು, ಅದನ್ನ ಪ್ರೆಸ್ ಮಾಡು. ಎಂತಹ ವಿಚಿತ್ರಗಳು ಬೇಕಾದ್ರೂ ನಡೆಯಬಹುದು. ಅಂತಹ ವಿಚಿತ್ರಗಳು ಇಡೀ ಮನುಕುಲವನ್ನ ಭಯಭೀತಿಗೊಳಿಸಬಹುದು. ಅಂತಹ ವಿಚಿತ್ರಗಳು ಉತ್ತರಿಸಲಾಗದಂತಹ ಪ್ರಶ್ನೆಗಳಾಗಿ ಕಾಣಬಹುದೆಂಬ ಮಾತುಗಳಿಗೆ ಆ ಊರಿನಲ್ಲಿ ಎದುರಾಗುತ್ತಿರುವ ವಿಚಿತ್ರಗಳೇ ಸಾಕ್ಷಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಎಕ್ಸ್ಕ್ಯೂಸ್ ಮೀ, ಹೀಗೂ ಉಂಟೆ. ನಾರಾಯಣ ಸ್ವಾಮಿ ಅವ್ರನ್ನ ನೋಡ್ಬೇಕಾಗಿತ್ತು. ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ಅವ್ರ ರೆಕಾರ್ಡಿಂಗ್ ಅಲ್ಲಿ ಇದ್ದಾರೆ. 10 ನಿಮಿಷ ಆಗುತ್ತೆ. ಅವ್ರ ಕ್ಯಾಬಿನ್ ಅಲ್ಲಿ ವೇಟ್ ಮಾಡಿ ಸರ್. ಸರ್, ಕೊಡು. ನಿಮ್ ನೋಡ್ಲಿಕ್ಕೆ ಯಾರೋ ಅಮರೇಶ್ ಅಂತ ಬಂದಿದ್ದಾರೆ. NRI ಅಮರೇಶ್. ಹೌದು ಎಲ್ಲಿ ಸರ್. ಕೂರ್ಸಿದ್ಯಾ? ನಿಮ್ ಕ್ಯಾಬಿನ್ ಅಲ್ಲಿ ಇದ್ದಾರೆ ಸರ್. ಬಂದೆ ನಡಿ. ಓಕೆ ಸರ್. ಹಲೋ ಸರ್. ಹಲೋ ಮಿಸ್ಟರ್ ಸ್ವಾಮಿ. ನೈಸ್ ಮೀಟಿಂಗ್ ಯು ಸರ್. Nice ಕೂತ್ಕೊಳ್ಳಿ. ಕಾಫಿನಾ ಟೀನಾ? ಬೇಡಿ ಸರ್. ನನ್ನಿಂದ ಏನಾಗ್ಬೇಕು ಸರ್? ಇಲ್ಲಿ ನಂದೊಂದು ಬಂಗ್ಲೆ ಇದೆ ಸರ್, ಆನ್ಸೆಸ್ಟ್ರಲ್ ಪ್ರಾಪರ್ಟಿ. ಓಕೆ. ಅದನ್ನ ಮಾರಬೇಕು ಅನ್ನೋ ಉದ್ದೇಶದಿಂದ ಈಗ ನಾನು ಇಂಡಿಯಾಗೆ ಬಂದಿದ್ದೀನಿ. ಆ ಬಂಗ್ಲೆ ಇದೆಯಲ್ಲ, ಅದರ ಸುತ್ತಮುತ್ತ ಇರೋ ಹಳ್ಳಿಗಳ ಜನ ಆ ಬಂಗ್ಲೆನಲ್ಲಿ ದೆವ್ವ ಭೂತ ಎಲ್ಲ ಇದೆ ಅಂತ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ಬಿಟ್ಟು ಯಾರು ಅದನ್ನು ಕೊಂಡ್ಕೊಳ್ಳೋದಕ್ಕೂ ಮುಂದೆ ಬರ್ತಾ ಇಲ್ಲ. ತಾವು ಒಂದು ಸಲ ಆ ಬಂಗ್ಲೆಗೆ ಬಂದು ಅಲ್ಲಿ ಈ ತರಹದ ಯಾವುದೇ ನೆಗೆಟಿವ್ ಎನರ್ಜಿ ಇಲ್ಲ ಅಂತ ತಮ್ಮ ಚಾನಲ್ ಮೂಲಕ ತೋರಿಸ್ಕೊಟ್ಬಿಟ್ರೆ ಜನರಿಗೆ ಇರೋ ತಪ್ಪು ಕಲ್ಪನೆ ದೂರ ಆಗುತ್ತೆ. ಬಂಗ್ಲೆನ ಮಾರಾಟ ಮಾಡೋದಕ್ಕೆ ನನಗೆ ತುಂಬಾ ಸಹಾಯ ಆಗುತ್ತೆ ಸರ್. ಸರ್, ನೀವು ಬಂಗ್ಲೆ ಮಾಡೋದಕ್ಕೆಲ್ಲ ನಾವು ಪ್ರೋಗ್ರಾಮ್ ಮಾಡೋದಕ್ಕಾಗೋದಿಲ್ಲ ಸರ್. ಆ ಬಿಲ್ಡಿಂಗ್ ಯಾವ ಸರ್? ಎಲ್ಲಿದೆ ಆ ಬಿಲ್ಡಿಂಗು? ಇಲ್ಲಿಂದ 80 ಕಿಲೋಮೀಟರ್ ದೂರದಲ್ಲಿದೆ ಸರ್, ರಾಜ ಬಂಗ್ಲೆ ಅಂತ. ರಾಜ ಬಂಗ್ಲೆನಾ? ಯಾಕೆ ಸರ್? ಅಲ್ಲಿ ವಿಚಿತ್ರಗಳು, ಭಯಾನಕ ಘಟನೆಗಳು ನಡೀತಾ ಇದಾವೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಇದೆ. ಎಲ್ರು ಹಾಗೆ ನೀವೂನು? ಆಕ್ಚುಲಿ ಆ ಬಂಗ್ಲೆ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿ ಒಂದು ಪ್ರೋಗ್ರಾಮ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೆ. ನಮ್ಮ ಅದೃಷ್ಟ ನೋಡಿ ನೀವೇ ಬಂದ್ಬಿಟ್ಟಿದ್ದೀರಾ. ಸರಿ ಸರ್, ಆದಷ್ಟು ಬೇಗ ಅಲ್ಲಿ ಹೋಗೋಣ. ನನ್ನ ಟೀಮ್ ರೆಡಿ ಮಾಡ್ತೀನಿ. ಹಾಗೆ ಆಗಲಿ ಸರ್. ಅಲ್ಲಿಗೆ ಬಂದು ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ದೆವ್ವಾನೂ ಇಲ್ಲ ಮಣ್ಣು ಇಲ್ಲ ಅಂತ. ನೋಡೋಣ ಸರ್. ಓಕೆ, ಥ್ಯಾಂಕ್ ಯು. ಹಲೋ ಅಬ್ಬಾ,
ಫಸ್ಟ್ ಸ್ಟೆಪ್ ಮುಗೀತು, ನೆಕ್ಸ್ಟ್ ಸ್ಟೆಪ್ ನೋಡ. ಓಕೆ ಬಾ. ಅಪ್ಪನಿಗೆ ಫೋನ್ ಮಾಡ್ತೀನಿ, ನಿನ್ ವಯಸ್ಸಲ್ಲದೆ ಬೇರೆ ವಯಸ್ಸಲ್ಲಿ ಮಾತಾಡಿ ದುಡ್ಡು ಕೇಳು. ಬೇರೆ ವಯಸ್ಸು ಬೇಕಾ? ఇప్పుడు చూడు. This project is the central element of the city. Through our experience working with the project team in many industries on hundreds of projects, we recognize that all our project managers and team may understand the theory of developing a project scope statement on their own project stakeholders to build the needed scope outputs for a project. Okay, this ಹಲೋ is ಸಾಹೇಬ್ರು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದ್ದಾರೆ, ದಯವಿಟ್ಟು ಆಮೇಲೆ ಫೋನ್ ಮಾಡಿ. ಸಾಹೇಬ್ರು ಬಿಸಿ ಇದಾರಂತೆ, ಆಮೇಲೆ ಮಾಡ್ಬೇಕಂತೆ. ಮಾಡೋಣ ಬಿಡು ನಿಧಾನಕ್ಕೆ. ಅವ್ರ ಮಗಳನ್ನ ಕಿಡ್ನಾಪ್ ಮಾಡಿದೀವಿ, ಇದಕ್ಕಿಂತ ಇಂಪಾರ್ಟೆಂಟ್ ಏನೋ ಇರುತ್ತೆ ಬೇರೆ. ಮತ್ತೆ ಕಾಲ್ ಮಾಡೋಣ. ಮತ್ತೆ ಅದೇ ಫೋನ್. ಆಗಲೇ ಹೇಳಿದ್ನಲ್ಲ, ಸಾಹೇಬ್ರು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದಾರಂತ. ಗೊತ್ತೇ, ಕ್ರೆಡಿಟ್ ಕಾರ್ಡ್ ಮಾರಕ್ ಫೋನ್ ಮಾಡ್ಲಿಲ್ಲ, ನಿಮ್ ಬಾಸ್ ಕೇಳು. ಮಂಡ್ಯ ತಗೊಂಡು ಹಂಪಿ ಫೋನ್ ಮಾಡಿದ್ದಾರೆ ಅಂತ. ಸರ್, ಯಾರು? ಅಂಬರೀಶ್ ಅವ್ರು ಫೋನ್ ಮಾಡಿದ್ದಾರೆ. ಹಲೋ ಸರ್, ಹೇಗಿದ್ದೀರಾ? ತುಂಬಾ ದಿವಸ ಆಯ್ತು ಸಿಕ್ಕಿ. ಮಿಸ್ಟರ್ ರಘುವರ್ಧನ್, ಹೆಚ್ಚಿಗೆ ಮಾತನಾಡ್ಬೇಡ, ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಿನ್ನ ಮಗಳನ್ನ ಕಿಡ್ನಾಪ್ ಮಾಡಿದೀವಿ. ಕಿಡ್ನಾಪ್? ಏಯ್, ಯಾರು ನೀನು? ಗೊತ್ತೇ, ನಿನಗೆ 10 ನಿಮಿಷ ಟೈಮ್ ಕೊಡ್ತೀನಿ, ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೋ. ನಾನು ಹೇಳಿದ್ದು ನಿಜಾನ ಅಲ್ವಾ ಅಂತ. ಅಮೃತ, ಸರ್ ಏನಾಯ್ತು? ಅಂಬರೀಶ್ ಅವ್ರು ಏನಂದ್ರು? ಫೋನ್ ಮಾಡಿದ್ದು ಅಂಬರೀಶ್ ಅಲ್ಲ, ಅಂಬರೀಶ್ ಹೆಸರು ಹೇಳ್ಕೊಂಡು ಬೇರೆ ಯಾರೋ ಫೋನ್ ಮಾಡಿದ್ದಾರೆ. ತಿಲಕ್ ಇಲ್ಲಿ. ತಿಲಕ್, ತಿಲಕ್. ಏನೇ ಡ್ಯಾಡ್, ಟೆನ್ಷನ್ ಇದ್ದೀರಾ? ಅಮೃತ ಇಲ್ಲಿ. ನನ್ಗೇನ್ ಗೊತ್ತು, ಫ್ರೆಂಡ್ಸ್ ಜೊತೆ ಆಚೆ ಹೋಗಿರ್ಬೋದು. ಫೋನ್ ಮಾಡು. ಓಕೆ. ಸ್ವಿಚ್ ಆಫ್ ಬರ್ತಾ ಇದೆ. ವಾಟ್ ಹ್ಯಾಪನ್ ಡ್ಯಾಡ್? ಅಮೃತನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ವಾಟ್? ಕಿಡ್ನಾಪ? ಕಿಡ್ನಾಪ? ಯಾರು ಮಾತಾಡ್ತಾ ಇರೋದು? ಕಿಡ್ನಾಪರ? ಅಲ್ಲಮ್ಮ, ಶಿವರಾಜ್ ಕುಮಾರ್. ಸಾರಿ ಸರ್, ಗೊತ್ತಾಗ್ಲಿಲ್ಲ, 1 ನಿಮಿಷ ಕೊಡ್ತೀನಿ. ಸರ್, ಶಿವರಾಜ್ ಕುಮಾರ್. ನನಗ್ ಗೊತ್ತು ನೀನ್ ಯಾವ ಶಿವರಾಜ್ ಕುಮಾರ್ ಅಲ್ಲ ಅಂತ. ನಾನ್ ಯಾರು ಅಂತ ನಿನಗೆ ಗೊತ್ತಿಲ್ಲ. ನನ್ನ ಲೆವೆಲ್ ಏನು, ನನ್ನ ಪವರ್ ಏನು, ನಾನ್ ಡ್ಯಾಮೇಜ್ ಮಾಡಿದ್ರೆ ಯಾವ ಲೆವೆಲ್ ಅಲ್ಲಿ ಇರುತ್ತೆ ಅಂತ ತಿಳ್ಕೊ. ನನ್ ಜೊತೆಲಿ ಆಟ ಆಡಿದ್ರೆ ಭೂಮಿ ಮೇಲೆ ಬೇರೆ ಯಾವ ಆಟನೂ ಆಡದೆ ಇದ್ದಾಗ ಮಾಡ್ಬಿಡ್ತೀನಿ. ಮುಗೀತಾ ಮನೆ ಪಂಚಿ ಡೈಲಾಗ್ಸ್. ಈಗ ನನ್ ಕೌಂಟಿ ಡೈಲಾಗ್ ಕೇಳಿಸ್ಕೊ. ಯಾರು ನೀನೆಲ್ಲಿಂದ ಬಂದೆ? ಇಲ್ಲಿಗಲ್ ಕನ್ಸ್ಟ್ರಕ್ಷನ್ಗೆ ಫಂಡ್ಸ್ ಇಲ್ಲಿಂದ ಬರ್ತಾ ಇದೆ. ಸ್ಟೇಟ್ ಬ್ಯಾಂಕ್ ಅಲ್ಲಿ ಲಾಕರ್ಸ್ ಎಷ್ಟಿದೆ, ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ, ನೀ ಜಾತಕ ಏನೋ, ನಕ್ಷತ್ರ ಏನೋ, ಕುಡ್ಲಿ ಏನೋ ಎಲ್ಲ ಸ್ಟಡಿ ಮಾಡಿಯಮ್ಮ. ಕಿಡ್ನಾಪ್ ಮಾಡಿರೋದು ನಿನ್ ದುಡ್ಡಲ್ಲಿ ನಮಗ್ ಬೇಕಾಗಿರೋದು ಒಂದು ಸ್ಮಾಲ್ ಅಮೌಂಟ್, 10 ಕೋಟಿ ರೂಪಾಯಿ. ಅದನ್ನ ಸೈಲೆಂಟ್ ಆಗಿ ನೀನ್ ನಮಗ್ ತಡ್ಕೊಟ್ರೆ ನಿನ್ ಮಗಳು ನಿನ್ ಮನೆಗೆ ವಾಪಸ್ ಬರ್ತಾರೆ. ಅದ್ಬಿಟ್ಟು ವೈಲೆಂಟ್ ಆಗಿ ಕಮಿಷನರು, ಮಿನಿಸ್ಟರ್ ಅಂತ ಹೋದ್ರೆ ಆಗ್ಲೂ ವಾಪಸ್ ಬರ್ತಾಳೆ, ಆದ್ರೆ ಜೀವಿತವಾಗಲ್ಲ. ಭಯ ಆಗ್ತಾ ಇದೆಯಾ? ಆಮೇಲೆ ನೀನ್ ಎವರಿ ಮೂಮೆಂಟ್ ಅಬ್ಸರ್ವ್ ಮಾಡ್ತಾನೆ ಇರ್ತೀವಿ. ಫೋನ್ ಇಡ್ಲ? ಅವರಪ್ಪ ದಿಲ್ದಾರು ಕಣೋ. ದುಡ್ಡು ಬಿಚ್ಚೋದ್ ಗ್ಯಾರಂಟಿ. ನನ್ನ ಶೇರ್ ಅಮೌಂಟ್ ನನ್ನ ಕೈಗೆ ಬಂದ ತಕ್ಷಣ ನಾನೊಂದು ಮಲ್ಟಿ ಸ್ಟಾರ್ ಫಿಲಿಂ ತೆಗೆದ್ಬಿಡ್ತೀನಿ. ಒಂದು ಹೀರೋ ಶಿವಣ್ಣ, ಇನ್ನೊಬ್ಬ ಯಾರು? ಇಟ್ಸ್ ಮೀ. ಹೀರೋಯಿನ್ ಯಾರು? ಇನ್ಯಾರು? ಕತ್ರಿನಾ, ಕರೀನಾ, ಒಟ್ನಲ್ಲಿ ಬಾಲಿವುಡ್ನವ್ರೆ. ನಿನಗೂ ಒಂದು ಐಟಮ್ ಸಾಂಗ್ ಇರೋ. ಥರ್ಡ್ ಕ್ಲಾಸ್ ಫೆಲೋ. ನೋ ನೋ ನೋ, ಥರ್ಡ್ ಕ್ಲಾಸ್ ಫೆಲೋ. ಐ ಸ್ಟಡಿ 6th ಕ್ಲಾಸ್. ಕಾಲ್ ಮೀ 6th ಕ್ಲಾಸ್. ಓಕೆ ಸರ್,
ಪೊಲೀಸ್ ಕಮಿಷನರ್ ನಿಮ್ಗೆ ಫ್ರೆಂಡ್ ಅಲ್ವಾ? ಅವರಿಗೆ ಈ ವಿಷಯ ತಿಳಿಸಿದ್ರೆ ಅವ್ರು ನಿಮ್ಗೆ ಏನಾದ್ರೂ ಹೆಲ್ಪ್ ಮಾಡಬಹುದಲ್ಲ? ಯು ಆರ್ ರೈಟ್. ಸರ್ ನಮಸ್ತೆ, ನಾವು ಟಿವಿ ನೈನಿಂದ ಬಂದಿದ್ದೀವಿ. ನಮಗೆ ರಾಜಾ ಬಂಗ್ಲೆ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು. ರಾಜಾ ಬಂಗ್ಲೆ ಬಗ್ಗೆ ನಮ್ಗೇನು ಗೊತ್ತಿಲ್ಲ, ಏನು ಕೇಳಬೇಡಿ. ಅಲ್ಲ ಸರ್, ಸ್ವಲ್ಪ ಮಾಹಿತಿ ಕೊಡಿ. ಸರ್ ನಿಮ್ ಕೈ ಮುಗಿತೀನಿ, ಹೋಗಿ ಸರ್. ನಮಸ್ಕಾರ ಅಣ್ಣವ್ರೆ ನಮಸ್ತೆ. ರಾಜಾ ಬಂಗ್ಲೆ ಬಗ್ಗೆ ಸ್ವಲ್ಪ ಗೊತ್ತಿಲ್ಲ. ಹೋಗ್ರಿ ಹೋಗ್ರಿ ಹೋಗ್ರಿ. ಅಣ್ಣ ಬನ್ನಿ. ಗೊತ್ತಿಲ್ಲ. ಅಲ್ಲೇನೋ ತುಂಬಾ ವಿಚಿತ್ರಗಳು ನಡೀತಾವಂತೆ. ಸರ್ ನಿಮ್ಗೆ ಏನಾದ್ರು ಗೊತ್ತಿಲ್ಲ. ಅದು ರಾಜಾ ಬಂಗ್ಲೆ ಗೊತ್ತಿಲ್ಲ ಸರ್. ನಿಮ್ಗೆ ಏನಿಲ್ಲ. ಯಾರು ಗೊತ್ತಿಲ್ಲ. ಅಣ್ಣ ರಾಜಾ ಬಂಗ್ಲೆ ನಮ್ಗೆ ಗೊತ್ತಿಲ್ಲ, ನಮ್ಗೆ ಅವೆಲ್ಲ ಗೊತ್ತಿಲ್ಲ. ಹೋಗ್ರಿ ಹೋಗಿ ಹೋಗಿ ಹೋಗಿ. ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಹೋಗಿ ಸರ್ ಹೋಗಿ. ಅಣ್ಣ ಬಾಣ ಇಲ್ಲಿ ಕೇಳ. ಅಣ್ಣವ್ರೆ ನಮಸ್ತೆ. ರಾಜಾ ಬಂಗ್ಲೆ ಗೊತ್ತಿಲ್ಲ, ಅದ್ರ ಬಗ್ಗೆ ಏನು ಕೇಳ್ಬೇಡ, ಹೋಗ್ರಿ ಹೋಗ್ರಿ. ನೀವ್ ಏನು ಮಾಡೋ ಕೆಲಸ ಇಲ್ಲ, ಹೋಗಯ್ಯ. ಅಣ್ಣ ಯಾರ್ರೀ ಈ ರಾಜಾ ಬಂಗ್ಲೆ ಬಗ್ಗೆ ಯಾರು ಕೇಳಿದ್ರು ಹೆದರ್ಕೊಂತಾರೆ, ಒಬ್ರು ಮಾಹಿತಿ ಕೊಡಲ್ಲ. ಏನಿದು? ಆ ರಾಜ್ ಬಂಗ್ಲೆ ವಿಷಯ ನನ್ನೂ ಸೇರಿ ಇಲ್ಲಿ ಯಾರಿಗೂ ಗೊತ್ತಿಲ್ಲಪ್ಪ. ಗೊತ್ತಿದ್ರು ಹೇಳಲ್ಲ. ಒಂದ್ ಕೆಲ್ಸ ಮಾಡು, ಈ ರೋಡಲ್ಲಿ ಸೀದಾ ಹೋಗು. ಅಲ್ಲೊಬ್ಬ ಸ್ವಾಮೀಜಿ ಇದ್ದ, ಅವನೊಂದ್ ಪುಸ್ತಕ ಬರೆದು ಸತ್ತೋದ. ಅವ್ರ ವಂಶನೇ ನಿರ್ವಂಶ ಆಗೋಯ್ತು. ಬುಕ್ ಬರ್ದ ಮೇಲೆ ಅಲ್ಲಿ ಸ್ವಲ್ಪ ದೂರ ಹೋದ್ರೆ ಅಲ್ಲಿ ಪಾಳ್ ಬಿದ್ದ ಮನೆ ಇದೆ. ಅಲ್ಲಿ ಹೋಗಿ ಹುಡುಕಿದ್ರೆ ನಿಮ್ಗೇನಾದ್ರೂ ಮಾಹಿತಿ ಸಿಗ್ಬೋದು. ಓಕೆನಾ, ಥ್ಯಾಂಕ್ ಯು.
ಇಲ್ಲಿಂದ 80 ಕಿಲೋಮೀಟರ್ ದೂರದಲ್ಲಿದೆ ಸರ್, ರಾಜ್ ಬಂಗ್ಲೆ ಅಂತ. ರಾಜ ಬಂಗ್ಲೆ. ಏನಾಯ್ತು? ರಘು, ಹಾಯ್ ಮುರಳಿ. ಯಾಕೋ ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದೆಯಾ? ಅದು ಅಮೃತ. ಹಲೋ. ಮರ್ತು ಬಿಟ್ಯಾ ಮಿಸ್ಟರ್ ರಘುವರ್ಧನ್? ನಿನ್ ಮುಂದೆ ಯಾರಿದ್ದಾರೆ ಅಂತಾನು ಗೊತ್ತು, ನೀನ್ ಅವ್ರಿಗೆ ಏನ್ ಹೇಳಕ್ ಹೊರಟಿದ್ಯಾ ಅಂತಾನು ಗೊತ್ತು. ನಿನ್ ಮಗಳು ನನ್ಗೆ ಜೀವಂತವಾಗಿ ಬೇಡ ಅನ್ಕೊಂಡ್ರೆ ನಿನ್ ಮುಂದೆ ಇರೋ ಕಮಿಷನರ್ಗೆ ಎಲ್ಲ ಹೇಳ್ಬಿಡು. ಯಾಕೆ ಈ ಎಲ್ಲಾ ವಿಷಯನೂ ನನಗೆ ಹೇಗೆ ಗೊತ್ತಾಯ್ತು ಅಂತನಾ? ನಿನ್ನ ಕಣ್ಣಿಗೆ ಕಾಣಿಸ್ದೇ ಇರೋ 4ನೇ ಸಿಂಹನೇ ಈ ಅಗ್ನಿ. ಈ ಸಿಂಹ ನಿನ್ನ ವಾಚ್ ಮಾಡ್ತಾನೆ ಇರುತ್ತೆ. ಇನ್ನೂ ಅರ್ಥ ಆಗ್ಲಿಲ್ವೇನೋ? ಓಕೆ 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 ಬಾಯ್ ಬಾಯ್ ಬಾಯ್. ಮುರಳಿ, ಏನೂ ಇಲ್ಲ. ಅದು ಮನೆ ಮುಂದೆ ನಾಯಿಗಳ ಕಾಟ ಜಾಸ್ತಿ ಆಗ್ಬಿಟ್ಟಿದೆ. ರಾತ್ರಿ ಹೊತ್ತು ನಿದ್ದೆನೆ ಬರ್ತಾ ಇಲ್ಲ. ಅದಕ್ಕೆ ನೀನೇ ಒಂದು ಸೊಲ್ಯೂಷನ್ ಹುಡುಕ್ಬೇಕು. ಏನ್ ತಮಾಷೆ ಮಾಡ್ತಿದ್ಯಾ? ನಿನ್ ಕಣ್ಣಿಗೆ ನಾನು ಕಮಿಷನರ್ ತರ ಕಾಣಿಸ್ತಿದ್ದೀನಾ ಅಥವಾ ನಾಯಿ ಹಿಡಿಯೋನ್ ತರ ಕಾಣಿಸ್ತಿದ್ದೀನಾ? ಏನೋ ಫ್ರೆಂಡು ಫೋನ್ ಮಾಡಿದಾನಲ್ಲ, ಬಹಳ ಅರ್ಜೆಂಟ್ ಇರ್ಬೇಕು ಅಂತ ಬಂದ್ರೆ ನಾಯಿ ಹಿಡಿ ಅಂತ ಹೇಳಿ ನನ್ನ ಇನ್ಸಲ್ಟ್ ಮಾಡ್ತಿದೀಯಾ? ಇಲ್ಲಪ್ಪ, ನೋಡು, ತಪ್ಪು ತಿಳ್ಕೊಬೇಡ. ಏನೇ ಪ್ರಾಬ್ಲಮ್ ಇದ್ರು ನಾನು ನಿನಗೆ ಹೇಳ್ತೀನಲ್ಲ, ಅದಕ್ಕೆ ಒಂದ್ ಕೆಲ್ಸ ಮಾಡು. ಇವ್ನ್ ನಿನ್ ಪಿಯೆ ತಾನೆ? ನೋಡಕ್ಕೆ ಒಳ್ಳೆ ನಾಯಿ ಹಿಡಿಯೋನ್ ತರನೇ ಇದ್ದಾನೆ, ಅವ್ನಿಗೆ ಹೇಳು ಮಾಡ್ತಾನೆ. ಫೂಲಿಶ್ ಫೆಲೋ, ಸುಮ್ನೆ ನನ್ ಟೈಮ್ ವೇಸ್ಟ್ ಮಾಡಿದ್ಯಲ್ಲೋ. ಬರ್ತೀನಿ, ನಾಯಿ ಹಿಡಿಬೇಕು. ಅದು ಬ್ಲಡಿ ಶಿಟ್. ಕಳಿಸ್ಬಿಟ್ಟೆ, ಕಮಿಷನರ್ನ ಕಳಿಸ್ಬಿಟ್ಟೆ. ನಾನ್ ಕರ್ಣಿ ಹಿಡಿದ್ರೆ ಬುನಾದಿ, ಕತ್ತಿ ಹಿಡಿದ್ರೆ ಸಮಾಧಿ. ಈಗ್ಲಾದ್ರೂ ಗೊತ್ತಾಯ್ತಲ್ಲ ನಾನೇನು ಅಂತ. ಸರಿ ಆಯ್ತು, ನೀನ್ ಕೇಳ್ದಷ್ಟು ದುಡ್ಡು ಕೊಡ್ತೀನಿ, ಆದ್ರೆ ನನ್ನ ಮಗಳಿಗೆ ಏನೂ ಆಗ್ಬಾರ್ದು. ಅದ್ ನನ್ಗೂ ಗೊತ್ತು. ಇನ್ನೊಂದು 2 hours ಟೈಮ್ ಕೊಡ್ತೀನಿ. ಅಷ್ಟಲ್ಲಿ 10 ಕೋಟಿ ರೂಪಾಯಿ ರೆಡಿ ಮಾಡಿ ಎಲ್ಲಕ್ ತಲುಪಿಸ್ಬೇಕು ಅಂತ ಈ ಐರಾವತ ಹೇಳ್ತಾನೆ. 10 ಕೋಟಿ. ಹಲೋ, ಹಣ ರೆಡಿ ಇದೆಯಾ? ಹಾ ರೆಡಿ ಇದೆ. ಎಲ್ಲಿಗೆ ತರಬೇಕು? ನಿನ್ನ ಮಗನ ಕೈಯಲ್ಲಿ ಕ್ಯಾಶ್ ಬ್ಯಾಗು ಫೋನ್ ಕೊಟ್ಟು ಹೊರಡಕ್ ಹೇಳು. ಅವನ್ನ ನನ್ನ ಜಾಗಕ್ಕೆ ಕರ್ಸ್ಕೊತೀನಿ. ನಿನ್ನ ಹಣ ನನಗೆ ತಲುಪಿದ ಮೇಲೆ ನಿನ್ನ ಮಗಳು ನಿನ್ನ ಮನೆಗೆ ತಲುಪ. ಆ ಕಿಡ್ನಾಪರ್ ಎಲ್ಲಿಗೆ ಹೇಳ್ತಾನೋ ಅಲ್ಲಿಗೆ ಬ್ಯಾಗ್ ತಗೊಂಡೋಗಿ ಕೊಟ್ಬಿಡು. ಡ್ಯಾಡ್, ನಾನಾ? ನೀನೇ. ತಗೋ ಈ ಫೋನ್, ಕೊಡು ಬ್ಯಾಗು. ಸರ್, ಈಗ ಮಾತಾಡಿದ್ ಯಾರು? ಪುನೀತ್ ರಾಜ್ಕುಮಾರ? ರಘು ವಾಯ್ಸು. ಈ ರಘು ಯಾರು ಸರ್?
ನನ್ನ ವಾಯ್ಸು. ಸರ್ ನಿಮ್ ವಾಯ್ಸ್ ಇಷ್ಟು ಫೇಮಸ್ ಅಯ್ಯಪ್ಪ ಇರ್ಬೋದು ಇರ್ಬೋದು. ಸರ್ ಕಮಿಷನರ್ ಬಂದ್ರು, ಮತ್ತೆ ಬಂದಿದ್ದಾರೆ. ಹಾ ರಘು, ಕೂತ್ಕೋ ಕೂತ್ಕೋ. ನಡೆದಿರೋ ವಿಷಯ ಎಲ್ಲ ಗೊತ್ತಾಯ್ತು. ಯು ಡೋಂಟ್ ವರಿ, ಐ ವಿಲ್ ಟ್ರೇಸ್ ಇಟ್. ಮರಳಿ, ನನ್ನ ಮಗಳಿಗೆ ಏನಾದ್ರು ಆದ್ರೆ? ನಿನ್ನ ಮಗಳ ಬಗ್ಗೆ ನೀನ್ ಏನು ಭಯ ಪಡ್ಬೇಡುವ, ನಾನ್ ನೋಡ್ಕೋತೀನಿ. ಯು ಡೋಂಟ್ ವರಿ. ರಾಹುಲ್? ಹಾ ಬಂದೆ ಸರ್. ಮುರಳಿ, ಇವರು? ದಿಸ್ ಇಸ್ ಮಿಸ್ಟರ್ ರಾಹುಲ್, ಬೆಂಗಳೂರಿನ ಫೇಮಸ್ ಹ್ಯಾಕರ್. ಆದ್ರೆ ವಿಷಯ ಹೊರಗಡೆ ಹೋದ್ರು ನಾನು ನಿನ್ ಕೇಸನ್ನ ಸೀಕ್ರೆಟ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದೀನಿ, ಯಾರಿಗೂ ಗೊತ್ತಾಗಲ್ಲ. ಡೋಂಟ್ ವರಿ. ರಾಹುಲ್, ಈಗ ಆ ಫೋನು ಯಾವ ಏರಿಯಾ ಟ್ರಾವೆಲ್ ಮಾಡ್ತಾ ಇದೆ ಮತ್ತೆ ಯಾವ ಟವರ್ ಇಂದ ಸಿಗ್ನಲ್ಸ್ ಬರ್ತಾ ಇದೆ ಅಂತ ಹೇಳಕ್ಕಾಗತ್ತಾ? ಡೆಫಿನೆಟ್ಲಿ ಸರ್, 100%. ಒಂದ್ ನಿಮಿಷ. ಆ ಕಿಡ್ನಾಪರ್ ತುಂಬಾ ಪ್ರೊಫೆಷನಲ್. ಕಾಲರ್ ಐಡಿ ಐಡೆಂಟಿಫೈ ಮಾಡದೇ ಇರೋಗ್ ಮಾಡಿದ್ದಾನೆ. ನೋ ಪ್ರಾಬ್ಲಮ್, ಹಿ ಮೈಟ್ ಬಿ ಗುಡ್ ಬಟ್ ನಾಟ್ ದ ಬೆಸ್ಟ್. ಐ ವಿಲ್ ಗೆಟ್ ಹಿಮ್. ರಾಹುಲ್, ಈಗ ಸಿಗ್ನಲ್ ಎಲ್ಲಿ ಟ್ರಾವೆಲ್ ಆಗ್ತಿದೆ? ಫ್ಲೈಓವರ್ ಮೇಲೆ. ವಿಚ್ ಫ್ಲೈಓವರ್? ಹೆಬ್ಬಾಳ. ಹಲೋ, ಚಾರ್ಲಿ ಕಾಲಿಂಗ್. ಬಾಸ್ ಸರ್, ವಿ ಆರ್ ಇನ್ ದ ಎಕ್ಸಾಕ್ಟ್ ಲೊಕೇಶನ್ ಸರ್. ಓಕೆ ಬಾಸ್, ಡೆವಲಪ್ ಆಗಿದ್ವಿ ಸರ್. ಟೆಲ್ ಮಿ ಸರ್, ಸರ್ಚಿಂಗ್ ಅಲ್ಲಿ ಇದೀವಿ ಸರ್. ಅವ್ನು ಯಾವುದೇ ರೀತಿ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ ಸರೌಂಡಿಂಗ್ ಅಲ್ಲೇ ಇದೆ. ಚಾರ್ಲಿ, ಐ ವಿಲ್ ಬಿ ಕಮಿಂಗ್ ಸೂನ್. ವೇಟ್ ಫಾರ್ ಮೈ ಇನ್ಸ್ಟ್ರಕ್ಷನ್ಸ್. ಓಕೆ ಸರ್. ಚೇಸ್ ಹಿಮ್ ಇಮಿಡಿಯೇಟ್ಲಿ, ಫಾಸ್ಟ್. ವಾಟ್ ಡು ಯು ಮೀನ್? ಸಿಗ್ನಲ್ ಲಾಸ್ ಆಯ್ತು ಸರ್. ಇನ್ನವ್ರನ್ನ ಟ್ರ್ಯಾಕ್ ಮಾಡಕ್ಕಾಗಲ್ಲ. He is a genius. ಮುರಳಿ, ವಾಟ್ ನೆಕ್ಸ್ಟ್? Don't worry. Give me some more time. I know how to trace the rascal. Charlie, can you hear me? Sir? ಅವನು ಸಿಗ್ನಲ್ ಬೌನ್ಸ್ ಮಾಡಿ ನಮ್ಮನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದಾನೆ. Immediately take diversion to Old Airport Road. ನಾನು ಹೈವೇಗೆ ಹೋಗಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡ್ ಬರ್ತೀನಿ. ಅವಳಿಗೆ ನಾನು ಬಂದ್ರು ಬರ್ಬೋದು. ಅಲ್ಲಿವರೆಗೂ ನೀವಿಬ್ರು ಹುಷಾರಾಗಿರಿ. ಓಕೆ? ಓಕೆ. ಇಲ್ಲ ಕಾರ್ ನಿಲ್ಸು. Okay. I'm waiting. ದುಡ್ಡು ತಂದಿದ್ದೀನಿ. ಎಲ್ಲಿದ್ಯಾ? ನನ್ನ ತಂಗಿಯಲ್ಲಿ ದುಡ್ಡಲ್ಲೇ. ಫಸ್ಟ್ ನನ್ನ ತಂಗಿ, ಆಮೇಲೆ ದುಡ್ಡು. ಫಸ್ಟ್ ದುಡ್ಡು, ಆಮೇಲೆ ನಿನ್ ತಂಗಿ. ನಿಮ್ಮೆಲ್ಲರಿಗೂ ಓಕೆ ಇದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಹಾಯ್, ದುಡ್ಡು ಕೊಡಕ್ ಆಗಲ್ಲ ಅಂತ ಯಾರು ಹೇಳಿದ್ದು? ದುಡ್ಡಿನ ವ್ಯವಸ್ಥೆ ಆಗಿದೆ. ಇದೇ ತಿಂಗಳು 31ನೇ ತಾರೀಕು ನಿಮ್ಮ ದುಡ್ಡನ್ನ ಬಡ್ಡಿ ಸಮೇತ ನಾನೇ ತಂದ್ಕೊಡ್ತೀನಿ. ಪ್ಲೀಸ್ ಇದೊಂದು ಚಾನ್ಸ್ ಕೊಡಿ. ಈ ತರ ಎಷ್ಟೋ ಚಾನ್ಸ್ ಕೊಟ್ಟಾಗಿದೆ, ನಾನು ನಿನ್ನ ನಂಬಲ್ಲ. ಬಾಯ್ ಪ್ಲೀಸ್, ಈ ಸತಿ ಮಿಸ್ ಆಯ್ತು ಅಂದ್ರೆ ನೀವೇ ನಮ್ಮ ಮನೆಗೆ ಬಂದು ನಮ್ಮ ತಂದೆ ಹತ್ರ ಮಾತಾಡಿ. ಒಂದ್ ಚಾನ್ಸ್ ಕೊಡಿ ಪ್ಲೀಸ್. ಸರಿ, ಇದು ನಿನ್ ಲಾಸ್ಟ್ ಚಾನ್ಸ್. ಕೊಡ್ಲಿಲ್ಲ ಅಂದ್ರೆ ನಿಮ್ಮಪ್ಪನ ಹತ್ರ ಬಂದು ದುಡ್ಡು ಇಸ್ಕೊತೀನಿ. ಈ
ಚಂದ್ರು ಫೈನಾನ್ಷಿಯರ್ ಹತ್ರ ದುಡ್ಡು ಕೊಡಿಸ್ದೆ ಹೋದ್ರೆ ನನ್ನ ಕತೆ ಆಲ್ಮೋಸ್ಟ್ ಮುಗ್ದಂಗೆ. ಒಂದು ದುಡ್ಡು ಕೊಡಬೇಕು, ಇಲ್ಲ ಅಂದ್ರೆ ಈ ದೇಶ ಬಿಟ್ಟು ಓಡೋಗ್ಬೇಕು. ಇದು ನಮ್ಗೆ ಉಳ್ದಿರೋ ಕೊನೆ ಚಾನ್ಸ್. ನಾನೀಗ ಮನೆ ಬಿಟ್ಟು ಬರೋಕೆ ರೆಡಿ ಆಗಿದ್ದೀನಿ. ಈಗಾಗ್ಲೇ ನಿನಗೆ ಗೊತ್ತಿರೋ ಹಾಗೆ ನಮ್ಮಪ್ಪ ನನ್ನ ಎಂಗೇಜ್ಮೆಂಟ್ ಅನೌನ್ಸ್ ಇವಳು ಯಾರ ಜೊತೆ ಮಾತಾಡ್ತಾ ಇದ್ದಾಳೆ? 31ನೇ ತಾರೀಕು ನಾವು ಇರ್ಲಿ, ಆಮೇಲೆ ನೋಡ್ಕೊಂತೀನಿ. ಅಡಾಡಾಡ ಏನ್ ಪಾರ್ಟಿನೋ ಇದು? ತಿಲಾಕ್ ಬಂದ್ಬಿಟ್ಟಿದೆ. ತಾಯಿ ಫೋನ್ ಮಾಡಿದ್ರು ಕಣೋ, ಇದೇ ತಿಂಗಳು 31ನೇ ತಾರೀಕು ಫುಲ್ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಲೋ ಯಾಕೋ ಟೆನ್ಷನ್ ಆಗ್ತೀಯಾ? ನಾನು ಫೈನಾನ್ಷಿಯರ್ ಹತ್ರ ಎಲ್ಲ ಮಾತಾಡಿದ್ದೀನಿ. ಮಾತಾಡಿದ್ಯಾ? 100% ಕೊಡ್ತಾರಂತೆ. ಐಶೋ 200% ಶೂರ್. ಪರಿಚಯ ಮಾಡ್ಸೋ ಬಾರೋ ಪ್ಲೀಸ್. ಅಮೃತ, ದಿಸ್ ಇಸ್ ಚಂದ್ರು. ಚಂದ್ರು, ಅಮೃತ ಅಂಡ್ ಅವರ್ ಫ್ರೆಂಡ್ಸ್. Hi, hello. My name is Chandra, Ravi Chandra, part 2. How do you do, babies? It's me. Hello, Ravi Chandran speaking. ನಾಳೆ ಬಟರ್ ಸಿನಿಮಾ ಡಬ್ಬಿಂಗ್ ಇದೆ. ಇರ್ಲಿ. ಬಾಲಾಜಿ ಸ್ಟುಡಿಯೋಗೆ ಬಾರೋ, 2,500 ರೂಪಾಯಿ ಕೊಡಿಸ್ತೀನಿ. ವಾಟ್? 2.5 ಲಕ್ಷನಾ? ಈ 2 ಲಕ್ಷಕ್ಕೆ 3 ಲಕ್ಷಕ್ಕೆ ನಾನ್ ಡಬ್ಬಿಂಗ್ ಮಾಡಲ್ಲ ಅಂತ ಗೊತ್ತಿಲ್ವಾ? 5 ಲಕ್ಷಕ್ಕೆ 1 ರೂಪಾಯಿ ಕಡಿಮೆ ಆದ್ರೂ ನಾನು ಬರೋಲ್ಲ. ಸರ್, ನಿಮ್ ರೇಂಜ್ ಅಲ್ಲೋರ್ಗು ಹೋಗಿರೋದು ನಮಗ್ ಗೊತ್ತಾಗ್ಲಿಲ್ಲ ಸರ್. ನೀವು ದಯವಿಟ್ಟು ಇನ್ಮೇಲೆ ಬರಬೇಡಿ, ನಾವು ನಿಮಗ್ ಫೋನ್ ಮಾಡೋದಿಲ್ಲ. 1 ನಿಮಿಷ, ನೆಟ್ವರ್ಕ್ ಸರಿ ಇಲ್ಲ. ಹಲೋ ಅಪ್ಪಾಜಿ. ಇಲ್ಲ ಅಪ್ಪಾಜಿ, ಯಾರೋ VIP ಪಕ್ಕದಲ್ಲಿದ್ರು. ಸ್ಕೋಪ್ಗೆ ಅಂತ 2 ಡೈಲಾಗ್ ಜಾಸ್ತಿ ಹೇಳ್ಬಿಟ್ಟೆ ಅಷ್ಟೇ. ಕೊಡೋ ಪೇಮೆಂಟ್ ಅಲ್ಲಿ ಒಂದು 500 ರೂಪಾಯಿ ಕಮ್ಮಿನೇ ಕೊಡಿ. ನೀವು ಸ್ಟುಡಿಯೋ ಓಪನ್ ಮಾಡೋದ್ರೊಳಗೆ ನಾನು ಅಲ್ಲಿರ್ತೀನಿ. ಓಕೆ? ಹಂಗ್ ಬಾ, ದಾರಿಗೆ ಬಂದು ಬಿದ್ದಿರ್ಬೇಕು. ಆಯ್ತಾಯ್ತಾಯ್ತಾಯ್ತು. ಮುಚ್ಕೊಂಡು ಫೋನ್ ಇಡು. ಬೇಡವಾ? ಜಾಸ್ತಿ ಆಯ್ತು. ಓಕೆ. ಎಲ್ಲಿ ಏನು ಮಾತಾಡ್ಬೇಕು ಅಂತ ಗೊತ್ತಿಲ್ವೇನೋ? ಎಲ್ಲ ನಿನ್ನ ನೋಡ್ತಾ ಇದ್ದಾರೆ. ಇವಾಗ ಏನು, ನಾನು ಹೋಗ್ಲಾ? ಫೈನಾನ್ಷಿಯರ್ನ ಕರ್ಕೊಂಡ್ ಬಂದಿದ್ಯಾ ಕಣೋ ನೀನು? ಸುಮ್ನೆ ತಮಾಷೆಗೆ ಅಷ್ಟೇ. ಅದಕ್ಕೆ ಯಾಕೆ ಕೋಪ ಮಾಡ್ಕೋತೀಯ? ನಾನು ಹೋಗ್ತೀನಿ ಅಂದಿದ್ದು ಬಾರ್ ಕೌಂಟರ್ಗೆ 2 ಪೆಗ್ ಹಾಕೋಣ ಅಂತ. ಒಂದಲ್ಲ 4 ಪೆಗ್ ಹಾಕೋ. ಅದ್ ಸರಿ, ರೋಹಿತ್ ಎಲ್ಲಿ ಕಾಣಿಸ್ತಾ ಇಲ್ಲ? ಥ್ಯಾಂಕ್ ಯು ಸರ್. ಏನ್ ರೋಹಿತ್, ಡ್ಯಾಡ್ ಹತ್ರ ಮಾತಾಡ್ತಾ ಇದ್ದೆ? ನಮ್ ಡ್ಯಾಡಿ ನಿನ್ ಪರಿಚಯನ? ನಾನು ಒಬ್ಬನೇ ನಿಂತಿದ್ದೆ. ನಿಮ್ ತಂದೆ ಬಂದು ಯಾರು ಅಂತ ಕೇಳಿದ್ರು. ಅದೇ ನಿಮ್ ಬಾಮ ಇದ್ದ ರಾಹುಲ್ ಇದನ್ನಲ್ಲ, ಅವ್ನ ಫ್ರೆಂಡ್ ಅಂತ ಪರಿಚಯ ಮಾಡ್ಕೊಂಡೆ. ಇಟ್ಸ್ ಆಲ್ ರೈಟ್. ಈಗ ಈಗಲೇ ಬರ್ಬೇಕಾ? ನೀವಿಬ್ರು ಇಲ್ಲೇ ಇರಿ, ಐಲ್ ಬಿ ಬ್ಯಾಕ್. ವಾಟ್ ಅ ಸರ್ಪ್ರೈಸ್. ನಾನೇ ಖುದ್ದಾಗಿ ಬೆಳಿಗ್ಗೆ ನಿಮ್ ಆಫೀಸ್ ಬರ್ಬೇಕು ಅಂತಿದ್ದೆ, ಅಷ್ಟು ನೀವೇ ಬಂದ್ಬಿಟ್ಟಿದ್ದೀರಾ. ಬನ್ನಿ, 2 ಪೆಗ್ ಹಾಕೋಣ. ನೀನ್ ಕೊಟ್ಟಿರೋ ಚೆಕ್ ಬೌನ್ಸ್ ಆಗಿದೆ ತಾನೆ? ನೀನೇನ್ ಮಾತಾಡೋದು ಬೇಕಾಗಿಲ್ಲ. ಜಸ್ಟ್ ಅ ಮಿನಿಟ್ ಪ್ಲೀಸ್. ಸಬ್ ಇನ್ಸ್ಪೆಕ್ಟರ್ ನಿನ್ ಫ್ರೆಂಡ್ ಅಂತ ಹೇಳಲಿಲ್ಲ? ಅದು ಯೂನಿಫಾರ್ಮ್ ಅಲ್ಲೇ ಪಾರ್ಟಿಗೆ ಬಂದ್ಬಿಟ್ಟಿದ್ದಾರೆ. ಶಿವು ಅಂತ. ನಾನು ನಿಮ್ಮ ಮಗನ ಫ್ರೆಂಡ್ ಅಲ್ಲ. ನಿಮ್ಮ ಮಗನ ಮೇಲೆ ಚೆಕ್ ಬೌನ್ಸ್ ಕೇಸ್ ಇದೆ, ಅದಕ್ಕೆ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ನಿಮ್ಗೆ ಎಷ್ಟು ದುಡ್ಡು ಕೊಡಬೇಕು ಸರ್? ಅಸಲು ಬಡ್ಡಿ ಎಲ್ಲ ಸೇರಿಸಿ 3.5 ಲಕ್ಷ ಕೊಡ್ಬೇಕು ಸರ್. ಅಷ್ಟೇನಾ? ಅಷ್ಟಕ್ಕೆ ಅರೆಸ್ಟ? ನಿಮ್ಮ ದುಡ್ಡನ್ನ ಈಗಲೇ ಸೆಟಲ್ ಮಾಡ್ತೀನಿ. ಪಿಕೆ, ತುಂಬಾ ಥ್ಯಾಂಕ್ಸ್ ಸರ್. ಅವಳು ಇನ್ನು ನನ್ನ ಹೆಸರನ್ನ ಎಲ್ಲೆಲ್ಲ ಅಡ ಇಟ್ಟಿದ್ಯಾ ಅಂತ. ಇವತ್ತು 1 ನಿಮಿಷ ನಾನು ಯಾಮಾರಿದ್ರೆ ನನ್ನ ಮಾನ ಮರ್ಯಾದೆ ಹರಾಜಾಗಿ ಹೋಗ್ತಿತ್ತು. ಡ್ಯಾಡ್, ಬಿಸ್ನೆಸ್ ಮಾಡ್ಬೇಕು ಅಂತ ದುಡ್ಡು ಕೇಳಿದೆ, ಕೊಟ್ರಾ? ಕೊಡ್ಲಿಲ್ಲ, ಅದಕ್ಕೆ ಸಾಲ ಮಾಡಿದೆ. ಸಾಕ್, ಸುಮ್ನೆ ಇರೋ. ಬಿಸ್ನೆಸ್ ಅಂತ ಬಿಸ್ನೆಸ್, ಗ್ಯಾಮ್ಲಿಂಗು, ಕ್ಯಾಸಿನೋ, IPL, ಬೆಟ್ಟಿಂಗು, ಇದೇ ತಾನೇ ನಿನ್ನ ಬಿಸ್ನೆಸ್. ನೀನು ಬಿಸ್ನೆಸ್ ಮಾಡಿ ನನ್ನ ಹೆಸರನ್ನ ಹರಾಜ್ ಹಾಕಿದ್ದು ಸಾಕು. ಇನ್ನು 1 ರೂಪಾಯಿ ನಾನು ನಿನ್ನ ಕೊಡೋದಿಲ್ಲ. ಬೇಕಿದ್ರೆ ಈ ಮನೆಯಲ್ಲಿ ಬಿದ್ದಿರ್ಬೋದು, ಇಲ್ಲ ಈಗಲೇ ಜಾಗ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಬಹುದು. ಅದು ಸೆಟ್ ದುಡ್ಡು ಕೊಡ್ಬೇಕಿರೋ ವಿಷಯ ನಿಮ್ಮ ಅಪ್ಪಂಗೆ ಗೊತ್ತಾಗಿ ನಿಮ್ಮಪ್ಪ ಏನಂದ್ರು? ಲೆಫ್ಟು ರೈಟು ಹಾಕೊಂಡು ಗುಮ್ಮಾಕ್ಬಿಟ್ರು. ಅದಿರ್ಲಿ. ಚಂದ್ರು, ಏನಾಯ್ತಪ್ಪ ಫೈನಾನ್ಸ್ ವಿಷಯ? ಕೊಡ್ತಾರಂತೆ 100% ಕೊಡ್ತಾರಂತೆ. ಎಷ್ಟು ಬೇಕಾದ್ರೂ ಕೊಡ್ತಾರೆ, ಯಾವಾಗ ಬೇಕಾದ್ರೂ ಕೊಡ್ತಾರೆ. ನಿಮ್ಮ ಅಪ್ಪನ ಶ್ಯೂರಿಟಿ ಇದ್ರೆ ಮಾತ್ರ. ನಿಂದ ನಮ್ಮನ್ನಲ್ಲ, ಸರಿಯಾಗಿ ಮಾಡಿದೆ. ಇಲ್ಲಿ ತಂದಿಟ್ಟಿದ್ಯಾ? ಹೋಗಿ ಇಂಥ ಕಾಮಿಡಿ ಪೀಸ್ ನ ನಂಬ್ಕೊಂಡಿದ್ಯಲ್ಲ. ಇವ್ನು ನೋಡಿದ್ರೆ ಯಾರಾದ್ರೂ 1 ರೂಪಾಯಿ ಫಿನಾನ್ಸ್ ಕೊಡ್ತಾರಾ? ಅದ್ ಸರಿ, ನಾನ್ ಕೇಳಿರೋ ಅಮೌಂಟ್ ನ ಅದ್ ಹೇಗೆ ಅರೇಂಜ್ ಮಾಡ್ತೀಯೋ ಆ ದೇವ್ರೊಬ್ಬನ್ಗೆ ಗೊತ್ತು. ಸಂಜನಾ ಪ್ಲೀಸ್, ಇಲ್ಲಿ ಎಲ್ರಿಗೂ ದುಡ್ಡಿನ ಅವಶ್ಯಕತೆ ಇದೆ. ನಾವೆಲ್ಲರೂ ಪ್ರಯತ್ನ ಪಡ್ತಾನೆ ಇದ್ದೀವಿ. ಸೊ
ಸಿಚುವೇಶನ್ ಅರ್ಥ ಮಾಡ್ಕೊ. ಓಕೆ? ನಿಮ್ಮೆಲ್ಲರಿಗೂ ಓಕೆ ಅಂದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನದು? ಸ್ವಲ್ಪ ರಿಸ್ಕಿನೇ, ಬಟ್ ವರ್ಕೌಟ್ ಆದ್ರೆ ನಾವು ಯಾರ ಹತ್ರ ದುಡ್ಡು ಕೇಳುವಂತ ಅವಶ್ಯಕತೆ ಇರಲ್ಲ. What's that? ಕಿಡ್ನಾಪ್. ಏನ್ ಹೇಳ್ತಿದ್ಯಾ? ಏನ್ ತಲೆಗಿಲ್ ಕೆಟ್ಟಿದ್ಯಾ? ಚಂದ್ರು, ನಾವು ಕಿಡ್ನಾಪ್ ಮಾಡ್ಬೇಕಾಗಿರೋದು ಬೇರೆ ಯಾರನ್ನೂ ಅಲ್ಲ, ತಿಲಕ್. ನಿನ್ನ ಕಿಡ್ನಾಪ್ ಮಾಡೋದು, ನಿಮ್ಮ ಅಪ್ಪನ ಫೋನ್ ಮಾಡೋದು, ದುಡ್ಡು ಕೇಳೋದು. ಚಾನ್ಸೇ ಇಲ್ಲ. ನಾನ್ ಸತ್ರೆ ನಮ್ಮಪ್ಪ ನನ್ನ ತಿಥಿಗೂ ಒಂದು ನಯಾ ಪೈಸಾ ಖರ್ಚು ಮಾಡಲ್ಲ. ಸೊ ನಾನ್ ಕಿಡ್ನಾಪ್ ಆದ್ರೆ ₹1 ಬಿಚ್ಚಲ್ಲ. ಡ್ರಾಪ್ ದ ಐಡಿಯಾ. ಮತ್ತೆ ನಿಮ್ಮ ಮನೇಲಿ ಬೇರೆ ಯಾರಿದ್ದಾರೆ? ನಿನ್ ತಂಗಿ, ನಿಮ್ಮ ತಂಗಿ? ಎಸ್, ನಮ್ಮಪ್ಪನ್ಗೆ ನನ್ನ ತಂಗಿ ಅಂದ್ರೆ ಪಂಚ ಪ್ರಾಣ. ಅವಳನ್ನ ಕಿಡ್ನಾಪ್ ಮಾಡಿದ್ರೆ ನಮ್ಮಪ್ಪ ದುಡ್ಡು ಬಿಚ್ತಾನೆ. ಓಕೆ, ಯು ರೈಟ್. ನಾಳೆ ರೋಹಿತ್ ರೂಮಲ್ಲಿ ಸೇರೋ. ರೋಹಿತ್, ರೋಹಿತ್, ಯಾವಾಗ ಬಂದ ನೀನು? ಜಸ್ಟ್ ಈಗ. ಹೌದು, ಚಂದ್ರು ಸಂಜನಾ ಬಂದಿಲ್ವಾ? ದೇರ್ ಆನ್ ದ ವೇ. ಅದ್ ಸರಿ, ಏನೋ ಇದು ಫೇಕ್ ಡಾಕ್ಯುಮೆಂಟ್ಸ್ ಅಲ್ಲ? ನಿಂತರನಾ? ಏನೋ ಹೊಟ್ಟೆ ಬಳಿ ಮಾಡ್ತಾ ಇರ್ತೀವಪ್ಪ. ಹಾಯ್ ಡ್ಯೂಡ್ಸ್. ಗೈಸ್ ಕಮ್ ಇನ್. ಹಾಯ್. ಅಮೃತಾಗಿ ಅವ್ರ ತಂದೆ ವಯಸ್ಸಲ್ಲಿ ಕಾಲ್ ಮಾಡಿ ನಾವು ಅನ್ಕೊಂಡ್ರೆ ಜಾಗಕ್ಕೆ ಕರ್ಸ್ಕೊಬೇಕು. Okay guys, let's go for our goal. ಅಂತೂ ನಾವು ಅನ್ಕೊಂಡಿದ್ದನ್ನ ಮಾಡಿ ಮುಗಿಸಿದ್ವಿ. ಇಷ್ಟೆಲ್ಲ ಆಗಿದ್ದು ನಿನ್ನ ಐಡಿಯಾಯಿಂದಾನೆ. ಸರ್, ನಮ್ಮ ವೆಹಿಕಲ್ ಅಲ್ಲೇ ಹೋಗ್ಬಿಡೋಣ ಅಲ್ವಾ? ನಮ್ಮ ಟೀಮ್ ನ ಒಬ್ಬ ಮೆಂಬರ್ ಬರ್ತಾರೆ. ಓ, ಐ ಸಿ. ಹಲೋ ಸರ್. ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಇವ್ರ ಹೆಸರು ಹಿತೇಂದ್ರ ಸೈನಿ ಅಂತ, ಅಲ್ಟ್ರಾ ಸ್ಕ್ಯಾನರ್ ಸ್ಪೆಷಲಿಸ್ಟ್. ಇವ್ರ ಹೆಸರು ಅಮರೇಶ್ ಅಂತ, ಅದೇ ಆ ಬಂಗ್ಲೆ ಬಗ್ಗೆ ಅವರೇ ಇವರು. ಹಾಗಾದ್ರೆ ನಾವು ಹೊರಡೋಣ ಅಲ್ಲ? ಹೊರಡೋಣ. ಬನ್ನಿ 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 ಪ್ಲೀಸ್. ನೋಡಿ, ಊರವರೆಲ್ಲ ಸೇರ್ಕೊಂಡು ರೋಡೇ ಕ್ಲೋಸ್ ಮಾಡಿಸ್ಬಿಟ್ಟಿದ್ದಾರೆ. ನಾನು ಹೋಗಿ ನೋಡ್ತೀನಿ ರೀ. ಇಲ್ಲ 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 ಇಲ್ಲ, ಬೇಡ, ನಾನು ಹೋಗ್ತೀನಿ. ನನ್ನ ಟೀಮ್ ಇದೆ, ನೀವು ಕಾರಲ್ಲೇ ಇರಿ. ಯಾರಪ್ಪ ಇವರು? ಸ್ವಾಮಿ, ಎಲ್ಲಿಗೆ ಹೋಗ್ತಾ ಇದೀರಾ? ರಾಜ ಬಂಗ್ಲೆಗೆ ಹೋಗ್ತಾ ಇದ್ದೀವಿ. ನಿಮ್ಗೇನ್ ಬುದ್ಧಿಗಿದಿ ಐತೇನ್ರಿ? ಜೀವದ ಮೇಲೆ ಆಸೆ ಆಯ್ತಾ ಇಲ್ವಾ? ಯಾಕೆ, ಏನು? ಒಬ್ರು ಉಳಿಯಲ್ಲ, ಬಂದಾರಿ ಇಟ್ಕೊಂಡು ಊರ್ ಸೇರ್ಕೊಳ್ಳಿ. ಇಂಥವೆಲ್ಲ ತುಂಬಾ ನೋಡಿದ್ದೀವ್ರಿ. ವಿಶ್ವ, ಗೇಟ್ ತೆಗಿರಿ. ನೆಗೆದ್ ಬಿದ್ದೋಗ್ತಿವಿ, ಜಾಗ ಬಿಡೋ ಅಂದ್ರೆ ನಾವೇನ್ ಮಾಡಕ್ಕಾಯ್ತದೆ? ಈ ಸಿಟಿ ಮಂದಿನೇ ಹಂಗೆ, ಹೇಳದ್ ಮಾತ್ ಕೇಳಕ್ಕಿಲ್ಲ ನೀವು. ಎಲ್ಲ ಹಿಂಗೆ ಹೇಳ್ಬಿಟ್ಟು ಹೋದವರೆಲ್ಲ ಹೊಗೆ ಹಾಕಿಸ್ಕೊಂಡ್ರು. ಕರ್ಮ. ರೋಹಿತ್, ನಾವೊಂದು ಸೇಫ್ ಜಾಗ ಗೊತ್ತು, ದುಡ್ಡು ಶಿಫ್ಟ್ ಮಾಡಿ. ಓಕೆ ಓಕೆ, ನಾನು ಒಳಗಡೆ ಹೋಗಿ ಅವ್ರನ್ನ ಕರ್ಕೊಂಡ್ಬರ್ತೀನಿ. ಇಲ್ಲೇ ಇರು. ಬೇಗ ಬಾ. ಬನ್ನಿ, ಇದೆ ಸರ್ ನಾನು ಹೇಳಿದ್ದೆ, ರಾಜ ಬಂಗ್ಲೆ. ಗುರುಗಳೇ ನಮಸ್ತೆ. ಇದ್ರ ಹೆಸರು ಬಂದ್ಬಿಟ್ಟು ರಾಜ ಬಂಗ್ಲೆ ಅಂತ. ಬನ್ನಿ ಸರ್, ಇವರು ರಾಘವ ಗುರುಜಿ ಅಂತ, ದೇವಿ ಆರಾಧಕರು. ನಮಸ್ಕಾರ.
ಸ್ಪಿರಿಚುವಲ್ ಟೆಕ್ನಿಕ್ ಇಂದ ಪ್ರೇತಾತ್ಮ ಇದೆಯೋ ಇಲ್ವೋ ಅನ್ನೋದನ್ನ ಪತ್ತೆ ಹಚ್ತಾರೆ. ಅಕಸ್ಮಾತ್ ಆತರ ಏನಾದ್ರೂ ಸಮಸ್ಯೆ ಇದ್ರೆ ಆ ಸಮಸ್ಯೆನ ನಿವಾರಣೆನೂ ಮಾಡ್ತಾರೆ. ಅದು ಹಾಗಲ್ಲ ಸರ್, ಎಲ್ಲ ಆಂಗಲ್ ಅಲ್ಲೂ ಟ್ರೈ ಮಾಡೋಣ. ಓಕೆ ಬನ್ನಿ. ನಾನು ಇವಾಗ ಹೋಗಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡ್ ಬರ್ತೀನಿ. ಅವಳಿಗೆ ನಾನ ಬಂದ್ರು ಬರ್ಬೋದು. ಏನಾಯ್ತು? ನನ್ ಕಟ್ಬಿಚ್ಚು. ಮುಚ್ಚು ಬಾಯಿ ಎಲ್ಲ ಬಡವಿ ರಾಸ್ಕಲ್. ನಾನ್ ಎಲ್ಲಿದ್ದೀನಿ? ನಿನ್ನ ಅಪಹರಣ ಮಾಡಿದೀವಿ, ಕಿಡ್ನಾಪ್. ಏಯ್, ನಾನ್ ಯಾರಂತ ಗೊತ್ತಾ? ನಮ್ಮಪ್ಪ ಯಾರಂತ ಗೊತ್ತಾ? ನನ್ ಕಟ್ಬಿಚ್ಚು. ನಮ್ಗೇನು ಬಿಚ್ಚೋಕ್ ಬರಲ್ಲ, ಏನ್ ಬೇಕಾದ್ರೂ ಮಾಡ್ಕೊ. ಹೇ ಮ್ಯಾನ್, ಏನು? ಐ ನೀಡ್ ಟು ಗೋ ಟು ದ ಲೂ. ಪ್ಲೀಸ್ ಲೆಟ್ ಮೀ ಗೋ. ಲೂ ಅಂದ್ರೆ ಟಾಯ್ಲೆಟ್. ಒಳ್ಳೆ ಟಾಯ್ಲೆಟ್ ಹೋಗ್ಬೇಕಂತೆ. ಅರೆ, ಕನ್ನಡದಲ್ಲೇ ಟಾಯ್ಲೆಟ್ ಅನ್ಬೋದಲ್ಲ. ಕಟ್ ಬಿಚ್ಚೋ ತನಕ ಸ್ವಲ್ಪ ತಡ್ಕೊಂಬರಿ. ಏಯ್, ನನ್ ಮಾಸ್ಕ್ ಅಲ್ಲಿ ಇಲ್ಲಿದೆ. Get up. Move. Come on, get up. Move. Keep moving. ಈ ringtone. It's me. ringtone ಇನ್ನೂ ಕೇಳಿದೀನಲ್ಲ. ಹಲೋ ಸರ್, ನಾವು ಆಕ್ಸಿಸ್ ಬ್ಯಾಂಕ್ ಇಂದ ಕಾಲ್ ಮಾಡ್ತಾ ಇದೀವಿ. ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡಿ. ಕ್ರೆಡಿಟ್ ಕಾರ್ಡ್ ತಗೊಳಕ್ ಇಂಟ್ರೆಸ್ಟ್ ಇದೆಯಾ? ನಮಗೆ ಕ್ಯಾಶ್ ಅಂದ್ರೆ ಇಂಟ್ರೆಸ್ಟ್. ಕ್ಯಾಶೇ ಕೊಟ್ಬಿಡಿ ಸರ್. ಆತರ ಎಲ್ಲ ಕೊಡಕ್ ಆಗಲ್ಲ. ಯಾಕಂದ್ರೆ ಯಾಕೆ ಮಾಡಕ್ಕಾದ್ರೆ? ಏಯ್, ನೀನು ನಮ್ಮ ಅಣ್ಣನ್ ಫ್ರೆಂಡ್ ತಾನೆ? ಇಟ್ಸ್ ಮೀ. ಫ್ಯಾಂಟಾಸ್ಟಿಕ್. ನಿನ್ ತರಾನೇ ಇವಳು ಬ್ರಿಲಿಯಂಟು. ಅಲ್ಲ, ಬರೀ ವಾಯ್ಸ್ ಕೇಳೇ ಕಂಡಿಡಿದ್ ಬಿಟ್ರಲ್ಲ. ಸೂಪರ್. ನೀನ್ ಯಾಕೋ ಮಾಸ್ಕ್ ತೆಗ್ದೆ? ಇಡಿಯಟ್. ಎಲ್ಲ ಗೊತ್ತಾದ್ಮೇಲೆ ಇನ್ನೇನ್ ಸಸ್ಪೆನ್ಸ್? ಏ, ನಿನ್ಗೆ ಯಾಕೆ ಮಾಸ್ಕೋ? ನಿನ್ ಮುಖ ಯಾಕೆ ಸಸ್ಪೆನ್ಸ್ ಅಲ್ಲಿ? ತಿರುಗಿಬಿಡು. ಓ, ನೀನೇನಾ ಇವ್ರಿಗೆಲ್ಲ ಕ್ಯಾಪ್ಟನ್ನು? ನೀನು ನಮ್ಮ ಅಣ್ಣನ್ ಫ್ರೆಂಡೇ ತಾನೆ? ಥು, ನಿಮ್ಮಂತೋರ್ ಜೊತೆ ನಮ್ಮ ಅಣ್ಣ ಫ್ರೆಂಡ್ಶಿಪ್ ಮಾಡಿದಾನಲ್ಲ, ಅವನಿಗೆ ಫಸ್ಟ್ ಉಗಿಬೇಕು. ಅವನ್ಗೇನಾದ್ರೂ ಗೊತ್ತಾದ್ರೆ ನಿಮ್ಮನ್ನೆಲ್ಲ ಏನ್ ಮಾಡ್ತಾನೆ ಗೊತ್ತಾ? ಎಷ್ಟೊತ್ ಮಾಡ್ತಿರೋ ರೋಹಿತ್, ಚಂದ್ರು? ತಿಲಕ್, ನೀನು ಇವ್ರ ಜೊತೆ ಸೇರ್ಕೊಂಡಿದ್ಯಾ? ಅಯ್ಯೋ, ನಿಮ್ಮ ಅಣ್ಣ ನಮ್ ಜೊತೆ ಸೇರಿರೋದಲ್ಲ, ನಾವೇ ನಿಮ್ಮ ಅಣ್ಣನ ಜೊತೆ ಸೇರಿದ್ದೀವಿ. ಏನು? ಓ, ಇವ್ರಿಬ್ಬರದೇ ಈ ಪ್ಲಾನ್ ಎಲ್ಲ ಗೊತ್ತಾ? ಚಂದು, ಜಸ್ಟ್ ಶಟ್ ಅಪ್. ಮುಚ್ಕೊಂಡು ಕುತ್ಕೋ. ಅಮೃತ, ಜಸ್ಟ್ ಶಟ್ ಅಪ್. ಡೋಂಟ್ ಸೇ ಅ ಸಿಂಗಲ್ ವರ್ಡ್. ನಿನ್ನ ನಮ್ಮ ಅಣ್ಣ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ. ಅಮೃತ, ನನಗೆ ದುಡ್ಡಿನ ಅವಶ್ಯಕತೆ ಇತ್ತು, ಅದಕ್ಕೆ ಹೀಗೆ ಮಾಡಿದೆ. ದುಡ್ಡಿಗೋಸ್ಕರ ತಂಗಿನೇ ಕಿಡ್ನಾಪ್ ಮಾಡ್ತೀಯಾ? ನನ್ನ ಕೇಳಿದಿದ್ರೆ ನಾನೇ ತಗೊಬಂದ್ ನಿನ್ ಮುಖದ ಮೇಲೆ ಬಿಸಾಕ್ತಾ ಇದ್ದೆ. ಅಮೃತ, ಸಿಚುವೇಶನ್ ಅರ್ಥ ಮಾಡ್ಕೋ ಪ್ಲೀಸ್. ಡೋಂಟ್ ಟ್ರೈ ಟು ಕನ್ವಿನ್ಸ್ ಮೀ. ಅಪ್ಪಂಗ್ ಹೇಳಿ ನಿಮ್ಮೆಲ್ಲರಿಗೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಅಮೃತ, ಜಸ್ಟ್ ಲಿಸನ್ ಟು ಮೀ ಪ್ಲೀಸ್. ಡೋಂಟ್ ಟಚ್ ಮೀ. ಅದೇನ್ ಮಾಡ್ತೀಯೋ ಮಾಡ್ಕೋ. ಐ ಆಮ್ ಗೋಯಿಂಗ್. ಹೇಳ್ತೀಯಾ? ಹೇಳ್ಕೊ ಹೋಗು. ನಾನು ನಿನ್ ವಿಷಯನ ಡ್ಯಾಡಿಗೆ ಹೇಳ್ತೀನಿ. ನೀನ್ ಯಾವನ್ ಜೊತೆ ಓಡೋಗಕ್ ಸ್ಕೆಚ್ ಹಾಕಿದ್ಯಲ್ಲ, ಆ ವಿಷಯ ನನ್ಗೆ ಗೊತ್ತಿಲ್ಲ ಅನ್ಕೊಂಡ್ಯಾ? ನಮ್ಮಪ್ಪ ನನ್ನ ಎಂಗೇಜ್ಮೆಂಟ್ ಅನೌನ್ಸ್ ಮಾಡ್ತಿದ್ದಾರೆ. ಮದ್ವೆ ಹತ್ರ ಬಂದಾಗ ನಾನೆಲ್ಲೂ ಆಚೆ ಬರಕ್ ಆಗಲ್ಲ. 31ನೇ ತಾರೀಕು ನಾವು ಬೆಂಗಳೂರು ಬಿಡ್ಲೇಬೇಕು. ನೀನ್ ನನ್ ವಿಷಯನ ಡ್ಯಾಡಿಗೆ ಹೋಗಿ ಹೇಳು, ನಾನ್ ನಿನ್ ವಿಷಯನ ಡ್ಯಾಡಿಗೆ ಹೋಗಿ ಹೇಳ್ತೀನಿ. ವೆರಿ ಸಿಂಪಲ್. ಸರಿ, 50-50. 50-50 ನಾ? What do you mean? Nothing I mean. It's simple.
ನೀನ್ ತಂದಿರೋ ದುಡ್ಡಲ್ಲಿ ನನಗ್ 50, ನಿನಗ್ 50. ವಾಟ್ಸ್ ಇಟ್? ಆಲ್ ಆರ್ ಈಕ್ವಲ್. ಎಲ್ರಿಗೂ ಸಮಾನವಾಗಿ ಪಾಲ್ ಸಿಗುತ್ತೆ. ಇಸ್ ದಟ್ ಕ್ಲಿಯರ್? ಓಕೆ. ಕತ್ಲಾಗ್ತದೆ. ಲೆಟ್ಸ್ ಮೂವ್. ಆಪಲ್ ಬೇಡ್ವಾ? ಸ್ವಲ್ಪ ನಿಲ್ಲಿ. ಶುರುವಾಯ್ತು. ಇಲ್ಲೇನೋ ಇದೆ, ಇಲ್ಲೇನೋ ಸಮಸ್ಯೆ ಇದೆ ಅಂತ ಆಗ್ಲೇ ಹೇಳಕ್ ಹೊರಟು ಬಿಟ್ರು. ಸ್ವಲ್ಪ ಸುಮ್ಮನೆ ಇರಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ರೇ, ಹೋದ್ ಬಂದ ಕಡೆ ಎಲ್ಲ ದೆವ್ವ ಇದೆ, ಭೂತ ಇದೆ ಅಂತ ಜನಗಳನ್ನ ಹೆದರ್ಸ್ಬೇಡ್ರಿ. ಇದನ್ನೆಲ್ಲ ಕಂಡು ಹಿಡಿಯೋದಕ್ಕೆ ಒಂದು ಕ್ರಮ ಇದೆ, ಶಿಸ್ತು. ರೇ ಕುಮಾರ್, ತಗೊಂಡ್ರಿ ಡಿವೈಸ್. ಏನಿದು? ಇದು ಅಲ್ಟ್ರಾ ಮ್ಯಾಗ್ನೆಟಿಕ್ ಸೆನ್ಸಾರ್ ಅಂತ. ನಮ್ಮ ಸುತ್ತಮುತ್ತಲು ಏನಾದ್ರು ನೆಗೆಟಿವ್ ಎನರ್ಜಿ ಇದ್ರೆ ಇದರಲ್ಲಿ ಡಿಟೆಕ್ಟ್ ಆಗತ್ತೆ. ಬನ್ನಿ ಕುಮಾರ್. ಇದು ಬೆಂಗಳೂರಿನಿಂದ 80 ಕಿಲೋಮೀಟರ್ಗಳಷ್ಟು ದೂರದಲ್ಲಿರೋ 300 ವರ್ಷಗಳಷ್ಟು ಹಳೆಯದಾದ ರಾಜ ಬಂಗಲೆ. ಹಲವರ ಪ್ರಕಾರ ಇಲ್ಲಿ ವೈದೇಹಿ ಆತ್ಮವಿದೆ. 300 ವರ್ಷಗಳಷ್ಟು ಹಳೆಯದಾದ ಈ ರಾಜ ಬಂಗಲೆ. ಏ ಪಿಂಟು, ಏನ್ ನೋಡ್ತಿದ್ದೀರಾ? ಓಕೆ ಸರ್, ಶೂಟ್ ಮಾಡಿ. ಸರಿ. ಇಲ್ಲಿ ಎದುರಾಗುತ್ತಿರುವಂತಹ ಭಯಾನಕತೆಯಾದ್ರೂ ಎಂತಹದ್ದು? ಅಸಲಿಗೆ ವೈದೇಹಿ ಆತ್ಮ ಇಲ್ಲಿ ಇದೆಯಾ? ಅಂತಹ ಆತ್ಮದಿಂದ ಇಲ್ಲಿ ವಿಚಿತ್ರಗಳು. ಏ ಯಾಕೆ ಪಿಂಟು, ಸುಮ್ನೆ ಶೂಟ್ ಮಾಡಿ. ರೇ, ಇಲ್ಲಿ ಏನು ಇಲ್ಲ ರೇ. ಇದ್ದಿದ್ರೆ ಇಷ್ಟೊತ್ತಿಗೆ ಅಲರ್ಟ್ ಆಗಬೇಕಾಗಿತ್ತು. ಬಾ. ಸರ್ ಸರ್, ಸಿಗ್ನಲ್ ಇನ್ಕ್ರೀಸ್ ಆಗ್ತಾ ಇದೆ ಸರ್. ಆ ಕಡೆ ಬಾಕ್ಲಿಂದ ನೋಡಿ, ಒಂದು ಹೆಣ್ಣಿನ ಧ್ವನಿ ಅಳೋ ರೀತಿ. ಎಸ್, ಐ ಥಿಂಕ್ ದೇರ್ ಇಸ್ ಸಮಥಿಂಗ್ ಡೇಂಜರಸ್ ಹಿಯರ್. ಎಲ್ಲ ಕೇರ್ಫುಲ್ ಆಗಿರಿ. ವಿಶ್ವ, ಅಲ್ಲೋಗಿ ಡೋರ್ ಹತ್ರ ಹೋಗು, ಕ್ಯಾಮ್ರಾ ಫೋಕಸ್ ಮಾಡು. ಓಕೆ ಸರ್. ಅಲ್ಲಿ ಯಾರು? ಜಾಸ್ತಿ ಇದೆ ಅನ್ಸ್ತಾ ಇದೆ. ಕುಮಾರ್,
ನಾನು ಹೇಳಿದ ಮಾತು ಕೇಳಲಿಲ್ಲ. ಈಗೇನಾಯ್ತು ಗೊತ್ತಾಯ್ತಾ? ಯಾವುದನ್ನು ಪರಿಶೀಲನೆ ಮಾಡದೆ ಬಾಯಿಗೆ ಬಂದಾಗ ಮಾತಾಡಬಾರ್ದು. ಸರಿ ಸರಿ, ಮುಂದಿನ ವಿಜಯದಶಮಿ ದಿವಸ ಇದಕ್ಕೊಂದು ಪರಿಹಾರ ಮಾಡ್ತೇನೆ. ಆಯ್ತು ಸ್ವಾಮಿ. ಅಲ್ಲಿವರೆಗೂ ಈ ಮನೆ ಹತ್ರ ಯಾರು ಸುಳಿಯೋದು ಬೇಡ. Damn it. What's wrong? ಸ್ಟಾರ್ಟ್ ಆಗ್ತಾ ಇಲ್ಲ. ಏನಾಯ್ತು ತಿಲಕ್? ಸ್ಟಾರ್ಟ್ ಆಗ್ತಾ ಇಲ್ಲ. ಒಂದ್ಸತಿ ಹೋಗಿ ನೋಡು. ಬಾನೆಟ್ ಓಪನ್ ಮಾಡು, ಚೆಕ್ ಮಾಡ್ತೇನೆ. ಇಳಿ ಸಂಜನಾ. What's wrong, guys? What happened? ನಂಗೂ ಗೊತ್ತಾಗ್ತಲ್ಲ. ಈ ಟೈಮಲ್ಲಿ ಮೆಕ್ಯಾನಿಕ್ ಬೇರೆ ಸಿಗ್ತಲ್ಲ. ಸರಿ, ಒಂದ್ ಕೆಲ್ಸ ಮಾಡೋಣ. ಇವತ್ತಿಲ್ಲೇ ಇದ್ದು ನಾಳೆ ಇಲ್ಲಿಂದ ಹೋಗೋಣ. ಯಾಕಂದ್ರೆ ದುಡ್ಡು ಬೇರೆ ಇದೆ. ಸುಮ್ನೆ ರಿಸ್ಕ್ ಯಾಕೆ? ಗುಡ್ ಐಡಿಯಾ. ಡ್ಯಾಡಿಗೆ ಏನು ಹೇಳೋದು? ನಾನ್ ಮಾತಾಡ್ತೀನಿ. ಓಕೆ, ಬ್ಯಾಗ್ ತಗೊಂಬ. ಬ್ಯಾಗ್ ನಾನೇ ತರಬೇಕು, ಆ ಜವಾಬ್ದಾರಿ ನಂದೇ. ದುಡ್ಡು ಒಂದು ಖುಷಿ. $10 ಕೋಟಿ. ಸಾಕು ಬಿಡು. ನಾನೇ ತಿಂದಾಗ್ತಾ ಇದ್ದೀನ. ದೂರ ಇದೆ. ತಿಲಕ್, ತಿಲಕ್, ಇಲ್ಲೊಂದು ದಾರಿ ಕಾಣಿಸ್ತಿದೆ. ಏನಿದೆ ಅಂತ ನೋಡೋಣವಾ? ಈ ಕಡೆನಾ? ಅಯ್ಯೋ, ದುಡ್ಡು. ಯಾವ್ದು ಜಂತ್ರ ಮಂತ್ರ ದಾರಿ? ಏನು ಕಾಣ್ತಾನೆ ಇಲ್ವಲ್ಲೋ? ದುಡ್ಡು ಅಂದ್ರೆ ಹಂಗೆ ಏನು ಕಾಣಿಸಲ್ಲ. ತಮು ಮಾತ್ರ ಚೆನ್ನಾಗಿ ಕಾಣಿಸ್ತಿದ್ಯಾ? ಎಲ್ಲ ಕಾಣಿಸ್ತಾ ಇದೆ, ನೀನೊಬ್ಬನ್ನ ಬಿಟ್ಟು. ಎಷ್ಟು ದೊಡ್ಡದಾಗಿದೆಯಾ ಇದು? ವಾವ್, ಸೂಪರ್ ಪ್ಲೇಸ್. ಏನ ಸೂಪರ್? ಯಾವ್ದ ಪಾಳು ಬಿದ್ದು ಬಂಗ್ಲೆ ಇದು? ನನ್ ಯಾಕೋ ತುಂಬಾ ಭಯ ಆಗ್ತಿದೆ. ಬಾಯಿನಿಂದ ಹೋಗೋಣ. There's no other choice. ಇವತ್ತು ರಾತ್ರಿ ನಾವಿಲ್ಲೇ ಕಳಿಬೇಕು. ನಾವೆಲ್ಲ ಇದ್ದೀವಿ. ಮೇನ್ ಎಲ್ಲಿದ್ದು ನೋಡ್ಬಿಟ್ಟು ಪವರ್ ಆನ್ ಮಾಡಿ ಬರ್ತೀನಿ. ಸಂಜನಾ, ಭಯ ಪಡ್ಬೇಡ, ನಾನು ಇಲ್ಲೇ ಇರ್ತೀನಿ.
Oh, there it is. ಕರೆಂಟ್ ಬಂತು ಇಟ್ಸ್ ಅನ್ಬಿಲೀವಬಲ್. ತಿಲಕ್ ಆ ದುಡ್ಡನ್ನ ಸೇಫ್ ಆಗಿ ಅಲ್ಲಿ ಇಟ್ಬಿಡು. ತಿಲಕ್ ಜೀವನದಲ್ಲಿ 1 ಲಕ್ಷ ರೂಪಾಯಿ ಕ್ಯಾಶ್ನ ಕಣ್ಣಾರೇನೂ ನೋಡಿಲ್ಲ. 10 ಕೋಟಿ ಕೈ ತುಂಬಾ ತಗೊಂಡು ಕಣ್ ತುಂಬಾ ನೋಡ್ಕೋತೀನಿ. ಪ್ಲೀಸ್ ಒಂದು ಸಲಿ ಜಿಪ್ ಓಪನ್ ಮಾಡ್ತೀಯಾ? ಬ್ಯಾಗ್ ಜಿಪ್ ಅನ್ನೋ ಗೂಬೆ. ನಾನು ಬ್ಯಾಗ್ ಜಿಪ್ ನ ಹೇಳ್ತಾ ಇರೋದು. ಓ ನೀನ್ ಡೇಂಜರ್ ಇದೆಯಪ್ಪ, ಡಬಲ್ ಮೀನಿಂಗ್ ನೀನು. ದುಡ್ಡು 10 ಕೋಟಿ, ಇದರಲ್ಲಿ ನಂದು 2 ಕೋಟಿ. ಬರೆವಾ ಚಂದ್ರು, ಇಮ್ಯಾಜಿನೇಷನ್ ಸಾಕು, ಕ್ಲೋಸ್ ಮಾಡು. ಲಕ್ಷ್ಮಿ ಕಾಪಾಡಮ್ಮ. ನಾನು ಜಿಪ್ಪ ಸೇಫ್ ಆಗಿ ಇಲ್ಲಿರ್ಲಿ. ಪರವಾಗಿಲ್ವೇನೋ? ನೋಡ್ತಾ ಇರ್ತೀನಿ ಅವಾಗವಾಗ. ಅಲ್ಲ ಮುಟ್ಟಿದ್ದೀನಿ ಬುಕ್ಕ. ಹೌದಾ? ಯಾರು ಬೀಳ್ಸ್ ಹೋಗಿರ್ಬೋದು ಇಲ್ಲಿ? ತಿಲಕ್, ನಿನಗೆ ಕನ್ನಡ ಓದಕ್ಕೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನನಗೆ ಗೊತ್ತು. ಕೊಡಿಲ್ಲಿ. ನಿನ್ನ ಕನ್ನಡ ಮಾತ್ರ ಗೊತ್ತು, ತೆಗಿ. ಕಿಂಡಲ್. ರಿಲ್ಯಾಕ್ಸ್ ಗೈಸ್. ಯಾವ್ದೋ ಪಕ್ಷಿ. ಹೇ, ಓಪನ್ ಮಾಡು. ಇದೇ ಬಂಗ್ಲೆದೇ ಇರ್ಬೋದಾ? ನೆಕ್ಸ್ಟ್ ಪೇಜ್ ಓಪನ್ ಮಾಡು. ವೈದೇಹಿ 1948 1974. ಪುನರಪಿ ಜನನಂ ಪುನರಪಿ ಮರಣಂ. ಇದರ ಮಧ್ಯ ಮನುಷ್ಯ ಮಾಡುವ ಪಾಪ ಪುಣ್ಯಗಳೇ ಕರ್ಮ. ಪಾಪ ಪುಣ್ಯಗಳ ಎಲ್ಲೆಗಳನ್ನು ದಾಟಿ ಆತ್ಮರೂಪದಲ್ಲಿ ಸಾಯದೆ ಬದುಕದೆ ನರಳುತ್ತಿರುವುದೇ ಕರ್ವ. ಸದ್ಯ ಆ ಪೀಡೆ ನಮ್ಮ ಊರಿಂದ ತೊಲಗ್ತು. ಅಯ್ಯ, ಯಾಕ್ರಿ ಹಂಗಂತೀರಾ? ಶಕುಂತಲಮ್ಮನ್ ಮಗ ಮದ್ವೆ ಆಗಿ ಕರ್ಕೊಂಡ್ ಹೋದ್ನಲ್ಲ, ಆ ಹುಡುಗಿದು ಮೂಲ ನಕ್ಷತ್ರ ಕಣ್ರಿ. ಹುಟ್ತಾನೆ ತಾಯಿನೇ ನುಂಗ್ಕೊಂಡ್ಲು. ಗ್ರಹಗಳ ದೋಷವು, ಜನರ ಅಪಾರ್ಥವು, ಅವಳ ದುರಾದೃಷ್ಟವು, ಕಾರಣವೇ ಗೊತ್ತಿಲ್ಲದೆ ಶುರುವಾಯಿತು ವೈದೇಹಿಯ ಕರ್ಮ. ಆ ಶಕುಂತಲಮ್ಮನ್ಗೂ ಈ ಮದ್ವೆ ಇಷ್ಟ ಇರ್ಲಿಲ್ಲ ಕಣ್ರಿ. ಅವ್ರ ಮಗ ಇದಾನಲ್ಲ, ಈ ಅನಿಷ್ಟನ ಅದ್ ಎಲ್ ನೋಡಿದ್ನೋ ಏನೋ. ಮೊದ್ಲೇ ತೆಳ್ಳಿಗೆ ಬೆಳ್ಳಿಗೆ ಇದ್ದಾಳೆ. ಅವ್ರ ಮನೆಯವ್ರು ಬೇಡ ಅಂದ್ರೂ ಈ ಮದ್ವೆ ಮಾಡ್ಕೊಂಡ.
ಮೊದಲು ಆಶ್ರಮಕ್ಕೆ ಕರ್ಕೊಂಡು ಹೋಗೋಣ, ಅಲ್ಲೇ ನಾನು ಚಿಕಿತ್ಸೆ ಮಾಡ್ತೀನಿ. ಯಾಕೆ ಅಳ್ತಾ ಇದ್ಯಾ? ನಮ್ ತಂದೆಗೆ ಈ ರೀತಿ ಆಗ್ತಿರೋದು 3ನೇ ಸಲ. ಯಾರು ಏನೇ ಹೇಳಿದ್ರು ನಾನ್ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಅರೆ ಅಯ್ಯೋ, ಏನಾಯ್ತಮ್ಮ? ಎಲ್ಲ ಮುಳುಗೋಯ್ತು, ಹಾಳಾಗೋಯ್ತು. ಏನಾಯ್ತು ಭಾಸ್ಕರ? ಆ ರಾಮದುರ್ಗದ 2000 ಎಕರೆ ಜಮೀನ್ ಕೇಸ್ ಕೋರ್ಟ್ ಅಲ್ಲಿ ಇತ್ತಲ್ಲ, ನಂಜುಂಡಪ್ಪ ಉಲ್ಟಾ ಹೊಡೆದ್ಬಿಟ್ಟು ಅವ್ರ ಪರವಾಗಿ ಸಾಕ್ಷಿ ಹೇಳ್ಬಿಟ್ಟ. ಈಗ 2000 ಎಕರೆ ಅವ್ರಿಗೆ ಬಿಟ್ಕೊಡ್ಬೇಕು ಅಂತ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಆ ನಂಜುಂಡಪ್ಪಂಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಆ ನಂಜುಂಡಪ್ಪಂಗೆ ಬುದ್ಧಿ ಕಲಿಸ್ತೀಯ? ನಮ್ಮಂದ ಇದ್ದಾಳಲ್ಲ ಪೀಡೆ, ಎಲ್ಲ ಅವಳಿಂದ ಆಗಿ. ಬಾಬಾ, ಇನ್ನೊಂದು ಮಾತಾಡಿದ್ರೆ ಪರಿಣಾಮ ಸರಿ ಇರಲ್ಲ. ಮಾವ ಹೇಳಿದ್ರಲ್ಲಿ ತಪ್ಪೇನಿದೆ? ಅವ್ರು ಸರಿಯಾಗೇ ಹೇಳಿದಾರೆ. ಮುಚ್ಚು ಬಾಯ್. ಭಾಸ್ಕರ, ಅಕ್ಕ, ಜೋಯಿಸ್ರು ಹೇಳಿದ್ರು ಮುಂದಿನ ತಿಂಗಳು ಒಳ್ಳೆ ಮುಹೂರ್ತ ಇದೆಯಂತೆ. ಗಂಡಿನ ಮನೆ ಕಡೆಗೆ ಹೋಗಿ ಅದನ್ನು ನಿಶ್ಚಯ ಮಾಡ್ಕೊಂಡ್ ಬಂದ್ಬಿಡೋಣ. ಖುಷಿ ನೋಡು. ಜೋಯಿಸ್ರೆ ಬನ್ನಿ, ನಿಮ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಸ್ವಲ್ಪ ನನ್ ಮಾತು ಕೇಳ್ತೀರಾ? ಹುಡುಗನ್ ಕಡೆಯವರಿಗೆ ನಿಮ್ ಮನೆ ಸಂಬಂಧ ಬೇಡವಂತೆ. ಯಾಕೆ? ವರದಕ್ಷಿಣೆ ಏನಾದ್ರು ಜಾಸ್ತಿ ಕೇಳ್ತಿದಾರ? ಇಲ್ಲ, ನಿಮ್ ಮಗ ವೈದೇಹಿ ಮದುವೆ ಆಗಿರೋದ್ರಿಂದ ಆ ಅಪಶಕುನ ತಮ್ಮ ಕುಟುಂಬಕ್ಕೆ ಎಲ್ ತಗಲುತ್ತೋ ಅನ್ನೋ ಭಯದಲ್ಲಿ ಈ ಸಂಬಂಧ ಬೇಡವೇ ಬೇಡ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಜಯ, ಜಯ, ಏನೇ ಜಯ? ನಾನು ಮುಟ್ಬೇಡ. ಹೀಗೆಲ್ಲ ಆಗ್ತಿರೋದು ನಿನ್ನಿಂದಾನೆ. ನಿನ್ನನ್ ಮನೆ ತುಂಬಿಸ್ಕೊಂಡಿರೋ ತಪ್ಪಿಗೆ ನಾವ್ ಇನ್ನೂ ಏನೇನ್ ಅನ್ಭವಿಸ್ಬೇಕೋ ಏನೋ. ಜಯ, ಸಮಾಧಾನ ಮಾಡ್ಕೋ ಜಯ. ಒಂದು ನೋಡು, ಇವಳು ನೋಡ್ತಾ ಇದ್ರೆ ಕತ್ತೈಸ್ಗೆ ಸಾಯಿಸ್ಬಿಡ್ಬೇಕು ಅನ್ಸುತ್ತೆ. ಇನ್ನು ಏನಕ್ ತಡ? ಮತ್ತೆ ಇನ್ನು ಏನಕ್ ತಡ ಅಂತ ಕೇಳ್ತಾ ಇದ್ದೀನಿ. ಅವಳಿಂದ ಈ ಮನೇಲಿ ಹೆಣ ಬೀಳೋದ್ರಲ್ಲಿ ಅವಳ ಹೆಣ ಆಗ್ಬೇಕು. ಅಮ್ಮ, ಆದ್ರೆ ಅಣ್ಣ? ಅವನ್ ಕತೆ ಬಿಟ್ಟಾಕು. ಏನೋ ಒಂದ್ ಕಾರಣ ಹೇಳಿ ನಿಮ್ಮ ಅಣ್ಣನ ಮಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ. ಭಾಸ್ಕರ, ಇದು ಕೊಲೆ ಅಂತ ಮಾತ್ರ
ಯಾರಿಗೂ ಗೊತ್ತಾಗಬಾರ್ದು. ನಮ್ಮ ಮನೆತನದ ಪ್ರಶ್ನೆ. ಆ ವಿಷಯ ನನಗ್ ಬಿಡಕ್ಕ. ಮೋಹನ, ಇನ್ನೂ ನಮ್ಮೇಲೆ ಕೋಪ ಹೋಗಿಲ್ವೇನಪ್ಪ? ಕ್ಷಮಿಸ್ಬಿಡಪ್ಪ. ಏನೋ ಗೊತ್ತಿಲ್ಲದೆ ನಿನ್ನ ಹೆಂಡತಿಗೆ ಏನೇನೋ ಅನ್ಬಿಟ್ವಿ. ಜಯ ಕೂಡ ಬೇಜಾರು ಮಾಡ್ಕೊಂಡಿದ್ದಾಳೆ. ನಾನು ನೋಡ್ತೀನಿ. ಹಲೋ ಅಮ್ಮವ್ರೆ, ಮಂಗಳೂರ್ಲಿರೋ ನಮ್ಮ ಹಡಗು ಇವತ್ ಬೆಳಗಿನ ಜಾವ ಮುಳುಗೋಯ್ತು. ಈಗಲೇ ಹೊರಡ್ತೀವಿ. ಏನಾಯ್ತಮ್ಮ? ಮಂಗಳೂರಲ್ಲಿ ನಮ್ಮ ಹಡಗು ಮುಳುಗೋಗಿದೆಯಂತೆ. ಹೌದು ಭಾಸ್ಕರ, ನೋಡು, ನಾವ್ ಈಗಲೇ ಹೊರಡ್ಬೇಕಾಗತ್ತೆ. ಡ್ರೈವರ್, ಕಾರ್ ರೆಡಿ ಮಾಡು. ಎಲ್ಲರೂ ಹೊರಗಡೆ ಬಂದು ಚಿಕ್ಕಮ್ಮ ಅವ್ರು ಕರೀತಿದ್ದಾರೆ. ಇವತ್ತಿಂದ 1 ವಾರ ನಿಮ್ಗೆಲ್ಲ ರಜಾ ಕೊಡ್ತಾ ಇದ್ದೀನಿ. ನೀವೇನು ಹೊರಡಬಹುದು. ಅಮ್ಮೋರೆ ಹಾಲು. ಸರಿ, ನೀನು ಹೋಗು. ಹಾಲು ಕೊಟ್ಟಿಯಾ? ಕೊಟ್ಟೆ ಅಮ್ಮೋರೆ, ಪೂರ್ತಿಯಾಗಿ ಕುಡಿದ್ರು. ಸರಿ, ನೀನು ಹೊರಡು. ಮಾವ, ಮುಂದೆ ನೀನು ಹೇಗಾದ್ರೂ ಮಾಡಿ ಅವಳನ್ನ ಚೆನ್ನಾಗಿ ಮಾತಾಡಿಸ್ಕೊಂಡು ಮಾಡಿ ಮೇಲೆ ಕರ್ಕೊಂಬ. ಅಲ್ಲೇ ಮಾತಾಡಿಸ್ತಾ ನಿಂತಿರು. ನಾನು ಹಿಂದೆಯಿಂದ ಬಂದು ತಳ್ಳಿಬಿಡ್ತೀನಿ. ಮಾಡಿ ಮೆಟ್ಲಿಂದ ಕಾಲ್ ಜಾರ್ ಬಿದ್ದು ಸತ್ಲು ಅಂತ ಸುದ್ದಿ ಹಬ್ಬಿಸ್ಬಿಡೋಣ. ಈಗಲೇ ಹೋಗ್ಬೇಡ, ಇನ್ನೊಂದು 5 ನಿಮಿಷ ಆದ್ಮೇಲೆ ಹೋಗು. ಕುಡ್ದಿರೋ ಮತ್ತು ತಲೆಗೆ ಏರ್ಲಿ. ಮಾಡಿ ಮೇಲೆ ಕಾಯ್ತಾ ಇರ್ತೀನಿ. ಆಯ್ತು ಮಾವ. ಮಾಡ್ತಾ ಇದೀಯ? ಅಲ್ಲಿ ಮೇಲ್ಗಡೆ ಕಾಯ್ತಾ ಇದ್ದೀನಿ ನಾನು. ಅಲ್ಲಿ ಈಗ ಏನ್ ಮಾಡೋದು ಮಾವ? ಎಲ್ಲೋಗ್ತಿದ್ಯಾ? ವೈದೇಹಿ ವೈದೇಹಿ ಕಿರ್ಚಿಕೊಂಡಂಗಾಯ್ತಲ್ಲ. ಇದು ನಿನ್ ಬೇಡದಿರೋ ವಿಷಯ ಏನು ಕೇಳಿಸ್ಕೊಂಡಿಲ್ಲ ಅಂತ ಹೋಯ್ತಾರ್. ಅಲ್ಲಪ್ಪ, ಹೋಗ್ ನೋಡ್.
ಕಾಲ ನರಳುತ್ತಾ ಅವಳ ನೋವಿನ ಆಕ್ರಂದನ ಮುಗಿಲು ಮುಟ್ಟಿತ್ತು. ನಂತರ ಒಂದು ದಿನ ವೈದೇಹಿ ಆ ಗೂಡು ನಿಂತು ಹೋಗಿ ಅವಳು ಸಾವನ್ನಪ್ಪಿದಳು. ಈ ವಿಷಯ ತಿಳಿದ ಅವಳ ಗಂಡ ಮೋಹನ ಮಾನಸಿಕ ಅಸ್ವಸ್ಥನಾಗಿ ದೇಶಾಂತರ ಹೊರಟು ಹೋಗುತ್ತಾನೆ. ಆತ್ಮಕ್ಕೆ ಸಾವಿಲ್ಲ ಎಂಬಂತೆ ಅವಳ ಆ ಅತೃಪ್ತ ಆತ್ಮ ತನ್ನ ಸಾವಿಗೆ ಕಾರಣವಾದ ಎಲ್ಲರನ್ನೂ ಬಲಿ ತೆಗೆದುಕೊಳ್ಳುತ್ತದೆ. ವೈದೇಹಿಯ ಆತ್ಮ ತನ್ನ ಗಂಡನ ಬರುವಿಕೆಗೋಸ್ಕರ ರಾಜ ಬಂಗಲೆಯಲ್ಲೇ ಕಾಯುತ್ತಿದೆ. ಈ ಬಂಗ್ಲೆಯಲ್ಲಿ ದೆವ್ವ ಇದೆ ಅಂತ ಕಂಡ್ರು. ಎಲ್ಲ ಹೊಂಟಾದ್ರೆ ನಾನು ಒಬ್ಬನೇ ಬಿಟ್ಟು ತಿಲಾಕ್ ತಿಲಾಕ್ ನನ್ನ ಒಬ್ಬನೇ ಬಿಟ್ಬಿಟ್ಟು ಎಲ್ಲೋ ತಿಲಾಕ್ ರೋಹಿತ್ ಯಾರದು ಯಾರು ತಳಿದು ತಿಲಾಕ್ ರೋಹಿತ್ ಅಯ್ಯೋ ನನ್ನ ಮಕ್ಕಳ ಎಲ್ಲ ಹೊಟ್ಟೋಗಿದ್ರಿ. ಬಂಗ್ಲೆಯಲ್ಲಿ ದೆವ್ವ ಇದೆ ಅಂತ ಕಂಡ್ರು. ನಾನಿಲ್ಲಿ ಒಂದು ಕ್ಷಣನೂ ಇರೋದಿಲ್ಲ. ನಾನು ದುಡ್ಡು ತಗೊಂಡು ನಾನು ಹೊಟ್ಟೋಗ್ತೀನಿ. ನನ್ ಬಿಟ್ಬಿಡ್ರು, ನಾನು ಹೋಗ್ತೀನಿ. ಊರವ್ರು ಹೇಳೋ ಪ್ರಕಾರ ಬಂಗ್ಲೆಲ್ ದೆವ್ವ ಇಲ್ವಂತೆ, ಕಾಡಲ್ ದೆವ್ವ ಇದೆಯಾ. ಸುಮ್ಮನೆ ಇರೋ, ಮೊದಲು ಹೆದರ್ಕೊಂಡಿದ್ದಾನೆ. ಚಂದ್ರು, ಈ ಬುಕ್ಕಲ್ಲಿ ಇರೋದೆಲ್ಲ ಬರೀ ರೂಮರ್ಸ್. ಬುಕ್ ಸೇಲ್ ಆಗ್ಲಿ ಅಂತ ಈ ತರ ಕಥೆಗಳು ಬರಿತಾ ಇರ್ತಾರೆ. ಅದನ್ನ ಓದಿ ನೀನು ಚಿಲ್ಯ ರಿಲ್ಯಾಕ್ಸ್. ಇಲ್ಲ ಕಣೋ, ನಾನು ಓದ್ದೆ. ಲೈಟ್ ಆಫ್ ಆಗೋಯ್ತು. ದೆವ್ವ ನಿನ್ ಮಾತು ಕೇಳಿಸ್ಕೊಂಡ್ಬಿಡ್ತು. ದೆವ್ವನೇ ಲೈಟ್ ಆಫ್ ಮಾಡ್ಬಿಡ್ತು. ನಾನು ಏನ್ ಮಾಡ್ದೆ? ಟ್ರಿಪ್ ಆಗಿರುತ್ತೆ, ನಾನು ಮೇನ್ ಚೆಕ್ ಮಾಡ್ತೀನಿ. ರೋಹಿತ್, ಟೇಕ್ ಕೇರ್ ಆಫ್ ಹಿಮ್. ಏನೋ ಇವ್ರು. ರೋಹಿತ್, ಕಾರಲ್ಲಿ ಬೇರ್ ಇದೆ, ಜಸ್ಟ್ ಗೆಟ್ ಇಟ್. ಓಕೆ, ತರಿಸ್ತಾ ಇರೋದು ನಿನ್ಗೋಸ್ಕರ. ಲೆಟ್ಸ್ ಎಂಜಾಯ್. ಎಂಜಾಯ? ಯಾರ ಜೊತೆ? ಇನ್ಯಾರ ಜೊತೆ? ದೆವ್ವದ ಜೊತೆ. ದೆವ್ವದ ಜೊತೆನಾ? ಯಾರದು? Sanju, don't play with me, okay? Something is fishy. ಬರ್ಲೇ ಇಲ್ಲ. ಬಂದ ಕೊಡೋ. ಫೈನಲಿ ತಗೋ, ಎಲ್ರು ಕುಡೀರಿ. ನೀವು ಥ್ಯಾಂಕ್ ಯು. ಬಾತ್ರೂಮ್ ಎಲ್ಲಿದೆ? ಏನಂತ? ಬಾತ್ರೂಮ್? ಹೌದು ಸರ್, ಇದು ಕಿಚನ್, ಇದು ಡೈನಿಂಗ್ ಹಾಲ್, ಇದು ಬೆಡ್ರೂಮ್, ಅದೆಲ್ಲ ಸೆಟಪ್. ಇದ್ರ ಫಸ್ಟ್ ಹೋಟ್ಲಾ ಅಲ್ಲೆಲ್ಲ ಮೇಲ್ಗಡೆ ತುಡುಕೋಗ ಅಯ್ಯೋ ಇವ್ ನನ್ನ ಕೇಳ್ತಾರೆ. ಅಲೋ, ಭಯ ಆದ್ರೆ ತಿಲಾಕ್ ಕಮ್ಮಿ ಕುಡಿಯಲ್ಲ. ಎರಡ
ಓ ಏನೋ ತಿಲಕ್ ಇಲ್ಲಿ ಏನಿದೆ ಅಲ್ಲಿ ತಂಗಿ ತಂಗಿ ಡೆಡ್ ಬಾಡಿ ನೋಡ್ದೆ ಇಲ್ಲಿ ಡೆಡ್ ಬಾಡಿ. ಕುಡಿದು ಟೈಟ್ ಆಗಿದೆಯೇನು? ಏನೋ ಮಾತಾಡ್ತಾ ಇದೀಯಾ? ನೀನ್ ಕಿರ್ಚಿದ್ ನೋಡಿ ನನ್ ಕಿಕ್ಕೆಲ್ಲ ಹೇಳ್ದೋಯ್ತಲ್ಲ. ನಿಜವಾಗ್ಲೂ ಅವಾಗ ನಾನು ಇಲ್ಲಿ ಬಂದಾಗ ನಿನ್ ತಂಗಿ ಮೂಗಿಂದ ಬಾಯಿಂದ ರಕ್ತ ಬಂದಿಲ್ ಸದ್ಬಿದ್ದಿದ್ಲು. ರೋಹಿತ್, ನನ್ನ ತಂಗಿ ಕೆಳಗಿದ್ದಾಳೆ, ಬಾ ತೋರಿಸ್ತೀನಿ. ಕಮ್. ಓ ನಾನು ಕುಡಿದು ಮಾತಾಡ್ತಾ ಇಲ್ಲ ಅಂತ ಅನ್ಕೊಂಡಿದ್ದೆ. ನಿಜವಾಗ್ಲೂ ಇಲ್ಲೇ ನಾನು ನೋಡ್ದೆ. ನೋಡು ಅಮೃತ 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 ಇಲ್ಲಿ ನನಗೆ ಗೊತ್ತಿಲ್ಲ. ಇವ್ನು ಕಿರ್ಚ್ಕೊಂಡು ಅಂತ ನಾನು ನಿಮ್ ಜೊತೆ ನೋಡ್ ಬಂದೆ. ಅವಳು ಮೋಸ್ಟ್ಲಿ ಇಲ್ಲೇ ಎಲ್ಲೋ ಇರಬಹುದು. ಬಟ್ ಐ ಆಮ್ ನಾಟ್ ಶೂರ್. ಅವಳು ಮಾತೇನೋ ಕೇಳ್ತಾ ಇದೆಯಾ? ನನ್ ಮಾತು ಕೇಳೋ. ನಾನೇ ನನ್ನ ಕಣ್ಣಾರೆ ನಿನ್ನ ತಂಗಿ ಡೆಡ್ ಬಾಡಿ ಅಲ್ಲಿ ನೋಡಿದೀನಿ. ಬಿಲೀವ್ ವಾಟ್ ಐ ಆಮ್ ಸೇಯಿಂಗ್. ರೋಹಿತ್ ಪ್ಲೀಸ್ ಕಾಮ್ ಡೌನ್. ಅಮೃತ ಏನೂ ಆಗಿಲ್ಲ, ಇಲ್ಲೋ ಎಲ್ಲೋ ಇರ್ತಾಳೆ. ಓಕೆ ರಿಲ್ಯಾಕ್ಸ್. ಅವ್ನು ಹೇಳೋದನ್ನ ಕೇಳಿದ್ರೆ ಭಯ ಆಯ್ತಾ? ನಿಮ್ಗೆ ದೊಡ್ಡ ನಮಸ್ಕಾರ. ಸುಂದರ್ತಿಯಾ? ಬನ್ನಿ ಹುಡ್ಕೋಣ. ಅಮೃತ 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 ವೇರ್ ಆರ್ ಯು? ಅಮೃತ ಅಮೃತ ವೇರ್ ಆರ್ ಯು? ಇವಳಿಗೆ ಈ ಟೈಮಲ್ಲೇ ಆಟ ಆಡಕ್ ಮೂಡ. ಅಯ್ಯಯ್ಯೋ ಎಲ್ಲಪ್ಪ ಹೋದ್ಲಿ ಇವಳು. ಎಲ್ಲೂ ಸಿಗ್ಲಿಲ್ವಾ? ಎಲ್ಲೋ ಕಾಣಿಸ್ಲಿಲ್ಲ. ಅವಾಗ್ಲಿಂದ ಹೇಳ್ತಾರ ಅರ್ಥ ಆಗ್ತಲ್ಲ ನಿಮ್ಗೆ? ನಾನೇ ನನ್ನ ಕಣ್ಣಾರೆ ನಿನ್ ತಂಗಿ ಡೆಡ್ ಬಾಡಿ ಅಲ್ಲಿ ನೋಡಿದೀನಿ. ರೋಹಿತ್ ಜಸ್ಟ್ ಶಟ್ ಅಪ್. ಅದ್ ನಿನ್ ಭ್ರಮೆ ಅಷ್ಟೇ. ನೀನ್ ಅಲ್ಲೋಗಿ ನೋಡು. ನೀನ್ ಆ ಕಡೆ ಹೋಗು, ನಿನ್ ಮೇಲೆ ಹೋಗೋ. ನಾನು ಒಬ್ಬನೇ ಮೇಲ್ಗಡೆ ಹೋಗೋದಾ? ಈಗಲೇ ಬಯಕ್ ಬಾಯಿಗೆ ಏನೇನೋ ಬರ್ತಾ ಇದೆ. ನಾನು ಹೋಗೋದಿಲ್ಲ. ನಿನಗ್ ಭಯ ಇದ್ರೆ ಇಲ್ಲೇ ಇರು, ನಾನೇ ಹೋಗ್ತೀನಿ. ಎತ್ತಿಲ್ಲ, ನಾನು ಲೂ ಮಾಡಕ್ಕೂ ಒಬ್ರೆ ಹೋಗೋದಿಲ್ಲಪ್ಪ. ನಂಗೆ ಭಯ ಆಗೋಗ್ಬಿಟ್ಟಿದೆ. ಅಮೃತ 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 ಅಮೃತ
ಏನಾಯ್ತು ಅಂತ ಬಿಡ್ಸ್ ಹೇಳು. ದೆವ್ವ ನೋಡ್ದೆ, ತುಂಬಾ ಭಯಂಕರವಾಗಿತ್ತು. ನೋಡೋದಕ್ಕೆ ನಿಮ್ ತಂಗಿ ತರನೇ ಇತ್ತು. ಇವ್ನು ಹೇಳಿದ್ ನಿಜ, ಆ ದೆವ್ವ ನಿಮ್ ತಂಗಿ ಕೊಂದ್ಬಿಟ್ಟಿದೆ. ಈಗ ನಿಮ್ ತಂಗಿನ ದೆವ್ವ ಆಗ್ಬಿಟ್ಟಿದೆ ತಿಲಕ್. ನಾನು ಅವಾಗ್ಲಿಂದಾನೆ ಹೇಳ್ತಾ ಇದೀನಿ, ನಾನೇ ನನ್ ಕಣ್ಣಾರೆ ನಿನ್ ತಂಗಿ ಡೆಡ್ ಬಾಡಿ ನೋಡಿದ್ದೀನಲ್ಲಿ. ಹಾಗಿದ್ರೆ ನನಗೆ ಕಾಣಿಸಿಲ್ಲ. ಈಗಿನ ಕಾಲದಲ್ಲೂ ದೆವ್ವ ಭೂತ ಅಂತ ಏನೋ ನಿಮ್ಗೋಳು. ಹೌದು ತಿಲಕ್, ಬಾ ತಿಲಕ್, ಫಸ್ಟ್ ಇಲ್ಲಿಂದ ಹೋಗೋಣ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ರಿಲ್ಯಾಕ್ಸ್. ಇವಳು ಹೆದರ್ಕೊಂಡಿದ್ದಾಳೆ, ನಾನು ಕರ್ಕೊಂಡು ಹೋಗ್ತೀನಿ. ನೀವಿಬ್ರು ಅಮೃತ ಹುಡುಕಿ. ಏನು ಹೆದರ್ಕೊಂಬೇಡ, ಬಾ. ಇವನು ಏನ್ ಹೇಳಿದ್ರು ಅರ್ಥ ಮಾಡ್ಕೊತಾ ಇಲ್ಲ. ಯಪ್ಪ, ಅಮೃತ ಅಮೃತ ಅಮೃತ. ಜೀವನ ಒಳ್ಳೆ ಕಾಮಿಡಿ ಪಿಕ್ಚರ್ ತರ ಇರುತ್ತೆ ಅನ್ಕೊಂಡೆ, ಹರಾರ್ ಪಿಕ್ಚರ್ ತರ ಆಗೋಯ್ತಲ್ಲ. ಅದನ್ನೇ ಹೇಳ್ತಿರೋದು, ಉಸ್ ತರ ಆಗೋಯ್ತು ನಮ್ ಕತೆ ಅಂತ. ಒಳ್ಳೆ ಕುರಿನೇ ಕಟುಕ್ರ ಹತ್ರ ಹೋಗ್ಬಿಟ್ಟು ಕುತ್ತಿಗೆ ಕೊಟ್ಟು ಕಡಿ 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 ಅನ್ನಂಗ ಆಗೋಯ್ತು. ಅಮೃತ ಹೇಳಿರ್ಬೋದಾ? ಬಾರೋ ಬಾರೋ. ಸರಿಯಾಗಿ ಹುಡುಕೋ, ಅಮೃತ ಎಲ್ಲಿದ್ದಾಳೆ ಅಂತ. ಏನು ಕಾಣ್ತಾನೆ ಇಲ್ಲ. ಅಮೃತ ಅಮೃತ ಯಾರದು? ನನಗೆ ಭಯ ಇಲ್ಲ, ನನಗೆ ಭಯ ಇಲ್ಲ. ಯಾರಾದ್ರೂ ಬಂದ್ರು ಏನಪ್ಪ ವೈದೇಹಿ, ನಮ್ಮ ಅವಸ್ಥೆ ನೋಡಿ ನಗ್ತಾ ಇದೆಯಾ? ಇವನೇನಾ ನಿನ್ ಗಂಡ? ಇವನಿಗೋಸ್ಕರ ನೀನ್ ಕಾಯ್ತಾ ಇದ್ದ? ಪ್ರಾಣ ಹೋಯ್ತಾ, ನನ್ನ ಪ್ರಾಣ ಹೊಟ್ಟಾಯ್ತಾ. ನನ್ನೇನು ಮಾಡ್ಬೇಡ, ಸಂಜೆ ಹೊಟ್ಟೋಲ್ಲ ಸ್ವಾಮಿ. ಚಂದ್ರು, ಚಂದ್ರು ಎಲ್ಲಿದ್ಯಾ? ಚಂದ್ರು, ಚಂದ್ರು, ಏನಾಯ್ತು ಅಂತ ಕರೆಕ್ಟ್ ಆಗಿ ಹೇಳು. ಮೇಲ್ಗಡೆ ರೂಮಲ್ಲಿ ನಿನ್ ತಂಗಿ ಅಮೃತ ದವ ಆಗ್ಬಿಟ್ಟಿದ್ದಾಳೆ ಕಣೋ, ದವ ಆಗ್ಬಿಟ್ಟಿದ್ದಾಳೆ, ದವ ಆಗ್ಬಿಟ್ಟಿದ್ದಾಳೆ ಕಣೋ. ಎಲ್ಲ ಈ ನನ್ನ ಮಗನಿಂದ ಆಗಿದ್ದು. ನೀನ್ ಯಾಕೆ ನಾನು ಒಬ್ಬನೇ ಬಿಟ್ಬಿಟ್ಟು ಬಂದೆ ರೂಮಲ್ಲಿ? ಅಲ್ಲಿ ಏನಾಯ್ತು ಗೊತ್ತಾ? ಅಲ್ಲಿ ನಾಗವಲ್ಲಿ ತರ ಕೂದ್ಲು ಬಿಟ್ಕೊಂಡು ಹತ್ರ ಬಂದ್ಬಿಟ್ಲು ಕಣೋ. ಅಲ್ಲೇ ಪ್ರಾಣ ಹೊಟ್ಟಾಯ್ತು ಕಣೋ, ಅಲ್ಲೇ ಪ್ರಾಣ. ಹೌದು ಕಣ ತಿಲಕ್, ಇಲ್ಲಿದ್ರೆ ನಾವ್ ಯಾರು ಉಳಿಯಲ್ಲ. ನಾವೇನೋ ಮಾಡಕ್ ಹೋಗಿ ಇಲ್ಲಿ ಏನೋ ಆಗ್ತಾ ಇದೆ. ಬಾ ತಿಲಕ್ ಪ್ಲೀಸ್, ಇಲ್ಲಿಂದ ಹೊರಟೋಗೋಣ. ಬಾ ತಿಲಕ್ ಪ್ಲೀಸ್, ಹೊರಟೋಗೋಣ ಕಣೋ ಪ್ಲೀಸ್. ಇವರೆಲ್ಲ ಹೇಳ್ತಾ ಇದ್ರಂದ್ರೆ ನಿಜ ಆಗಿರ್ಬೋದಾ? ಹಾಗಾದ್ರೆ ನನ್ನ ತಂಗಿ ಎಲ್ಲ ವಿಚಿತ್ರವಾಗಿದೆಯಲ್ಲ. ಕರೆಕ್ಟ್ ಕರೆಕ್ಟ್ ನೋಡ್ದ. ಅಮೃತ 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 ಅಮೃತ, ನಿನ್ನ ಇಲ್ಲಿ ಯಾರು ಕಟ್ಟಾಕಿದ್ರು? ತಿಲಕ್, ನಾನು ಎಲ್ಲಿದ್ದೀನಿ? ನನ್ ಯಾರೋ ಕಿಡ್ನಾಪ್ ಮಾಡಿದ್ರು.
ಉಳಿದಿರೋ ದುಡ್ಡಲ್ಲಿ ನನಗ್ 50, ನಿನಗ್ 50. ಇವತ್ತಿಲ್ಲೇ ಇದ್ದು ನಾಳೆ ಇಲ್ಲಿಂದ ಹೋಗೋಣ. ಇಲ್ಲೊಂದು ಡೋರ್ ಇದೆ. ತುಂಬಾ ಭಯಂಕರವಾಗಿತ್ತು. ನೋಡೋದಕ್ಕೆ ನಿನ್ ತಂಗಿ ತರನೇ ಇತ್ತು. ಏನ್ ಹೇಳ್ತಿದ್ದೆ ನೀನು? ಇಷ್ಟೊತ್ತು ನಡೆದಿದ್ದು ನಿನ್ಗೇನು ಗೊತ್ತಿಲ್ವಾ? ಹೇಳಿದ್ನಲ್ಲ ತಿಲಕ್, ಮಾರ್ನಿಂಗ್ ಯಾರು ಡ್ಯಾಡಿ ತರ ಮಾತಾಡಿ ನನ್ನ ಕಿಡ್ನಾಪ್ ಮಾಡಿದ್ರು. ನಾನು ಹೇಳಿದ್ನಲ್ಲ ಫಸ್ಟ್ ಇಲ್ಲಿಂದ ಹೋಗೋಣ ತಿಲಕ್. ಹೌದು ತಿಲಕ್, ನಿಧಾನ. ಚಂದ್ರು, ರೋಹಿತ್ ಅಲ್ಲಿ ನಮ್ ಜೊತೆ ಬಂದಲ್ಲ. ರೋಹಿತ್, ರೋಹಿತ್ ಬನ್ನಿ. ಏನಾಯ್ತು? ಯಾರು ನಿಮ್ಗೆ ಮಾಡಿದ್ದು? ರೋಹಿತ್, ಮನೇಲಿ ಒಂದು ದೆವ್ವ ಇದೆ. ನಿನ್ ತಂಗಿ ದೇಹದಲ್ಲಿ ಆತ್ಮ ಇದೆ. ನನ್ಗೆ ಏನು ಗೊತ್ತಾಗ್ತಿಲ್ಲ. ರೋಹಿತ್, ನಿನ್ ತಂಗಿ ದೇಹದಲ್ಲಿ ಆತ್ಮ ಇದೆ. ನಾನಿದ್ದೀನಿ. ಎಲ್ಲರೂ ಸಾಯಿಸ್ಬಿಡೋದು ತಿಲಕ್. ಫಸ್ಟ್ ಇಲ್ಲ ಹೋಗ್ಬಿಡಿ ನೀವು. ರೋಹಿತ್, 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 ಇದು ಸತ್ರೆ ಸಾಯಿ. ಅವ್ನು ಮಾಡಿದ ಅಡಿಯಾಗೆ ಅವನೇ ಸತ್ತ ಅಷ್ಟೇ. ತಿಲಕ್, ಪ್ಲೀಸ್ ಲೆಟ್ಸ್ ಗೆಟ್ ಔಟ್ ಆಫ್ ಹಿಯರ್, ಪ್ಲೀಸ್. ತಿಲಕ್, ದುಡ್ಡು ಕೊಡ್ತೀನಿ.
ವಿಷಯ ನೀನೇ ಮರ್ತು ಬಿಡಿ. ಬಂಗ್ಲೆ ಜೊತೆ ರೋಹಿತ್ ಡೆಡ್ ಬಾಡಿ ಸುಟ್ಟೋಗಿರುತ್ತೆ. ಮಿಕ್ಕಿದ್ ನಾನು ನೋಡ್ತೀನಿ. ಇವತ್ ಸಾಯಂಕಾಲ ತಕ ಟೈಮ್ ಕೊಡ್ತೀವಿ. ಬಂದಿಲ್ಲ ಅಂದ್ರೆ ನಿಮ್ ಮನೇಲಿ ನಮ್ ಜೊತೆ ಬಾಯ್ನೂ ಇರ್ತಾರೆ. ಡ್ಯಾಡ್, ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅರ್ಜೆಂಟಾಗಿ ದುಡ್ಡು ಬೇಕು. ಪ್ಲೀಸ್ ಡೋಂಟ್ ಸೇ ನೋ. ನೋಡು, ನೀನ್ ಬಿಸ್ನೆಸ್ ಮಾಡೋದೇ ಆದ್ರೆ ಅದೇನ್ ಬಿಸ್ನೆಸ್ ಮಾಡ್ತೀಯ ಅಂತ ಡೀಟೇಲ್ಸ್ ಎಲ್ಲ ತಗೊಂಡು ಬಾ. ಅದನ್ನ ನೋಡಿದ ಮೇಲೆ ದುಡ್ಡು ಕೊಡ್ಬೇಕೋ ಬೇಡವೋ ಅಂತ ಡಿಸೈಡ್ ಮಾಡ್ತೀನಿ. ಅರ್ಜೆಂಟ್ ಅನ್ಸುತ್ತೆ. ಈಗ ಅವನ್ಗೆ ಬುದ್ಧಿ ಬಂದಿದೆ, ಕೊಟ್ಬಿಡಿ ಡ್ಯಾಡ್. ಅಮೃತ, ನೀನ್ ಇದ್ರಲ್ಲಿ ತಲೆ ಹಾಕ್ಬೇಡ. ನೀನ್ ಇನ್ನು ಚಿಕ್ಕವಳು. ಏಯ್, ಅವಳ ಫ್ಲೈಟ್ ಟೈಮ್ ಆಯ್ತು ಅನ್ಸುತ್ತೆ, ಹೋಗಿ ಡ್ರಾಪ್ ಮಾಡ್ಬಾ. ಅತ್ತೆ ಮನೆಯಿಂದ ಬಂದ ತಕ್ಷಣ ನಾನು ಹೇಗಾದ್ರೂ ಮಾಡಿ ಡ್ಯಾಡ್ ಹತ್ರ ದುಡ್ಡಿಸ್ಕೊಡ್ತೀನಿ ನಿನ್ಗೆ. ಬರೀ ದುಡ್ಡಿನ ವಿಚಾರ ಅಲ್ಲ, ರೋಹಿತ್ ಸತ್ತೋಗಿದ್ದು ನನಗಿನ್ನೂ ಕಾಡ್ತಾ ಇದೆ. ನನಗೆ ಹೆಲ್ಪ್ ಮಾಡಕ್ ಹೋಗಿ ಅವನು ತನ್ನ ಪ್ರಾಣನೇ ಕಳ್ಕೊಂಡ್ಬಿಟ್ಟ. ಏನೋ ಮಾಡಕ್ ಹೋಗಿ ಇನ್ನೇನೋ ಆಗೋಯ್ತು. ಈ ಸಿಚುವೇಶನ್ ಯಾರಿಗೂ ಬರಬಾರ್ದು. ಅದಕ್ಕೇನ್ ಮಾಡಕ್ಕಾಗುತ್ತೆ? ಅವನ್ ಬಗ್ಗೆ ಚಿಂತೆ ಬಿಟ್ಟು ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ನೋಡು. ನಾ ಹೇಳಿದೆಲ್ಲ ಜ್ಞಾಪಕ ಇದೆ ತಾನೆ ನಿನ್ಗೆ? ಸೊ ಐ ವಿಲ್ ಬಿ ಬ್ಯಾಕ್ ಸೂನ್. ಯು ಟೇಕ್ ಕೇರ್. ಬೈ. ಬಾಯ್. ಏ ತಿಲಕ್, ಕಾರ್ ಕೀ. ಏ ತಿಲಕ್, ಕಾರ್ ಕೀ. ತಿಲಕ್, ಕಾರ್ ಸ್ಟಾರ್ಟ್ ಆಯ್ತು, ಕಮ್ ಫಾಸ್ಟ್. ಆ ಬಂಗ್ಲೆಯಲ್ಲಿ ನನ್ನ ಕಾರ್ ಕೀ ಕೊಟ್ಟಿದ್ದು ರೋಹಿತ್ಗೆ. ಆದ್ರೆ ಅಮೃತ ಕಾರ್ ಸ್ಟಾರ್ಟ್ ಮಾಡಿದ್ಲು. ಅಮೃತ ಕೈಗೆ ಕೀ ಹೆಂಗ್ ಬಂತು? ಹೌ ಇಸ್ ಇಟ್ ಪಾಸಿಬಲ್? ಎನ್ಕ್ವೈರಿ ಕೌಂಟರ್ ಇದೆ. ಎಕ್ಸ್ಕ್ಯೂಸ್ ಮೀ, ಅಮೃತ ಅವರ ಪ್ಯಾಸೆಂಜರ್, ಮಂಗಳೂರು ಫ್ಲೈಟ್, ಅರ್ಜೆಂಟಾಗಿ ಮಾತಾಡಬೇಕು. ಇಟ್ಸ್ ಎನ್ ಎಮರ್ಜೆನ್ಸಿ, ಪ್ಲೀಸ್ ಚೆಕ್ ಮಾಡ್ತೀರಾ? ಸಾರಿ ಸರ್, ಈ ಟೈಮ್ಗೆ ಮಂಗಳೂರಿಗೆ ಯಾವ ಫ್ಲೈಟು ಇಲ್ವಲ್ಲ. ಮತ್ತೆ ಇಲ್ಲಿ ಬೋರ್ಡಿಂಗ್ ಆಗ್ತಾ ಇರೋದು? ದಟ್ಸ್ ಮಲೇಷಿಯನ್ ಏರ್ಲೈನ್. ಎಕ್ಸ್ಕ್ಯೂಸ್ ಮೀ ಸರ್, ನೀವ್ ಹೇಳಿದ ಪ್ಯಾಸೆಂಜರು ಈ ಫ್ಲೈಟ್ಗೆ ಚೆಕ್ ಇನ್ ಆಗಿರೋದು. ಅದು ಈಗ ತರ ಟೇಕ್ ಆಫ್ ಆಯ್ತು ಸರ್. 31ನೇ ತಾರೀಕು ಬ್ಯಾಂಗ್ಳೂರ್ ಬಿಡ್ಲೇಬೇಕು. ಏ ತಿಲಕ್, ಎಲ್ಲಿದ್ಯಾ? ಡ್ಯಾಡ್, ಅಮೃತ. ಸರಿ, ನಂದಿ ಬೆಳೆದತ್ರ ಇರೋ ರಾಜಾ ಬಂಗ್ಲಾ ಗೊತ್ತಲ್ಲ? ರಾಜಾ ಬಂಗ್ಲಾ? ಬೇಗ ಅಲ್ಲಿಗೆ ಬಾ. ಅದು ಏನೋ ಅದು ಬೇಗ ಬಾ. ಓಕೆ ಡ್ಯಾಡ್, ಬರ್ತಾ ಇದ್ದೀನಿ. ಸರ್, ಇದು ಟೋಟಲ್ ಆಗಿ 3 ಎಕರೆ ಮುಗಿಸ್ಕೊಂತೀವಿ, ಆಮೇಲೆ ಎಲ್ಲ ಮಾಡ್ಕೊಂಡು ಸರ್. ಓ, ಬಂದ್ಯಾ? ಈ ಬಂಗ್ಲೆನ ಪರ್ಚೇಸ್ ಮಾಡಿದೆ. ಹೇಗಿದೆ? ಈ ರಿನೋವೇಷನ್ ಕೆಲಸ ಎಲ್ಲ ನೀನೇ ನೋಡ್ಕೋಬೇಕು. ಸರ್, ಬಂಗ್ಲೆ ಓನರ್ ಹೆಸರಿನಲ್ಲಿ 25 ಕೋಟಿ ಟ್ರಾನ್ಸ್ಫರ್ ಆಗಿದೆ. ಅವರೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಓ, ಗುಡ್ 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 ಗುಡ್. ಡ್ಯಾಡ್, ಡಾಕ್ಯುಮೆಂಟ್ಸ್ ನೋಡ್ಬೋದಾ? ಶೋರ್, ನೋಡು. ಇದನ್ನ ನಾನು ರೋಹಿತ್ ರೂಮಲ್ಲಿ. ಡ್ಯಾಡ್, ಈ ಪ್ರಾಪರ್ಟಿಗೆ ಎಷ್ಟು ಕೊಟ್ರಿ? 50 ಕೋಟಿಗೆ 100 ಕೋಟಿ ಬೆಲೆ ಬಾಳುತ್ತೆ. 25 ಕೋಟಿ ಅಡ್ವಾನ್ಸ್ ಕೊಟ್ಟಿದ್ದೀನಿ, 25 ಕೋಟಿ ರಿಜಿಸ್ಟ್ರೇಷನ್ಗೆ. ಹಾಗಂದ್ರೆ ರೋಹಿತ್ ನಮ್ಮ ಅಪ್ಪನಿಗೂ ಮೋಸ ಮಾಡಿದ್ದಾನೆ. ಎಲ್ಲರಿಗೂ
ಬೆಟ್ಟದ ಹತ್ರ ರಾಜ ಬಂಗ್ಲೆ ಅಂತ ಒಂದು ಜಾಗ ಇದೆ. ನಾವು ಅಮೃತನ ಕಿಡ್ನಾಪ್ ಮಾಡಿ ಅಲ್ಲಿ ಕರ್ಕೊಂಡು ಹೋದ್ರೆ that could be a safe place. ಇವತ್ತಿಲ್ಲೇ ಇದ್ದು ನಾಳೆ ಇಲ್ಲಿಂದ ಹೋಗೋಣ. Good idea. ಆ ದುಡ್ಡನ್ನ ಸೇಫಾಗಿ ಬಿಡು. ಅಂತೂ ನೀನು ಅನ್ಕೊಂಡ್ ಹಾಗೆ ಸೈಲೆಂಟ್ ಆಗಿ ಸಾಧಿಸ್ಬಿಟ್ಟೆ. ಈ ಲೈಫ್ ಅಲ್ಲಿ ಮೋಸ ಹೋಗೋರು ಇರೋವರೆಗೂ ನಮ್ ತರ ಮೋಸ ಮಾಡೋರು ಇದ್ದೇ ಇರ್ತಾರೆ. ನೀನ್ ಮಾಡಿದ ಪ್ಲಾನ್ ಮಾತ್ರ ಎಕ್ಸ್ಟ್ರಾರ್ಡಿನರಿ. ಆ ಬಂಗ್ಲೆಯಲ್ಲಿ ಹಿಂದೆ ನಡೆದಿರೋ ಒಂದು ಘಟನೆನ ಆಧಾರವಾಗಿ ಇಟ್ಕೊಂಡು ಬಂಗ್ಲೆಯಲ್ಲಿ ದೆವ್ವ ಭೂತ ಇದೆ ಅಂತ ಕ್ರಿಯೇಟ್ ಮಾಡಿದ್ದೆ ನಾನು. ಆ ಬಂಗ್ಲೆ 100 ಕೋಟಿ ಪ್ರಾಪರ್ಟಿ. ಅದು ನಿಜವಾದ ಓನರು ಅಮರೇಶ್ ಅಂತ ಅಮೇರಿಕನ್. ನಾನು ಅಮರೇಶ್ ಅನ್ನೋ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿ TV9 ಕಾಂಟ್ಯಾಕ್ಟ್ ಮಾಡಿದೆ. ಆಮೇಲೆ ಈ ಸುದ್ದಿ ಇಡೀ ಊರ್ಗೆ ಹಬ್ತು. ಅದಕ್ಕೆ ಈ ಪ್ರಾಪರ್ಟಿ ಮೇಲೆ ಯಾರ ಕಣ್ಣು ಬೀಳಿ ದೆವ್ವ ಭೂತ ಅಂತ ನಮ್ದೇ ಇರೋ ರಘುವರ್ಧನ್ 100 ಕೋಟಿ ಪ್ರಾಪರ್ಟಿ 50 ಕೋಟಿ ಸಿಗುತ್ತೆ ಅಂತ ನಾನು ಹಾಕಿರೋ ಬಲೆಗೆ ನಮ್ಮ ಮಾವ ಬಿದ್ರು. ಅಂದ್ರೆ ನಿಮ್ಮಪ್ಪ 25 ಕೋಟಿ ಅಡ್ವಾನ್ಸ್ ತಗೊಂಡಿದ್ದೀನಿ ಅಂಡ್ ಕಿಡ್ನಾಪ್ ಮಾಡಿದ್ದು 10 crores ಬೋನಸ್ ಅಷ್ಟೇ. ಟೋಟಲ್ 35 crores. ನನ್ನ ಟಾರ್ಗೆಟ್ 35 ಕೋಟಿ ಅಲ್ಲ, ಇಟ್ಸ್ 100 crores. ಅದಾದ್ಮೇಲೆ ವಿ ಫ್ಲೈಯಿಂಗ್ ಟು ಅಮೆರಿಕಾ. ಬಟ್ ಹೌ? ವೈಟ್ ಮಾಡಿ ಡಾರ್ಲಿಂಗ್ಸ್, ನಿಮಗೆ ಗೊತ್ತಾಗುತ್ತೆ. ಹಲೋ ಸರ್, ರಾಜ ಬಂಗ್ಲೆ ಓನರ್ ಅಮರೇಶ್ ಅಂತ ಬಂದಿದ್ರಲ್ಲ ಸರ್, ಆ ವ್ಯಕ್ತಿನೇ ಇಲ್ಲ ಸರ್. ಆ ವ್ಯಕ್ತಿನೇ ಇಲ್ಲ, ಮತ್ತೆ ಅವತ್ತು ಬಂದಿದ್ದಲ್ರಿ ಅವರು. ಒರಿಜಿನಲ್ ಓನರ್ ಹೆಸರು ಅಮರೇಶ್ ಅಂತ ಸರ್, ಆದ್ರೆ ಬಂದಿದ್ದವರು ಅವರಲ್ಲ ಸರ್. ಹಾಗಾದ್ರೆ ಅಮರೇಶ್ ಆತ ಅಲ್ವಾ? ಇಲ್ಲ ಸರ್, ನಾನು ಚೆಕ್ ಮಾಡ್ಕೊ ಬಂದೆ ಹೇಳ್ತಾ ಇದ್ದೀನಿ. ಸರಿ, ಅವನ ಮೇಲೆ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡ್ಬೇಕ್ರಿ. ಓಕೆ ಸರ್. ಗುರುಗಳೇ, ಅದು ನನ್ಗೆ ಗೊತ್ತಾಯ್ತು. ಹಾಗಾದ್ರೆ ನಿಮ್ ಪ್ರಕಾರ ಅಲ್ಲಿ ಏನು ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಅಷ್ಟೆಲ್ಲ ಫ್ರಾಡ್ ಕೆಲಸ ಮಾಡಿದಾರೆ ಅಂದ್ರೆ ಇದೆಲ್ಲ ಹೇಗ್ ನಂಬಕ್ಕಾಗುತ್ತೆ ಗುರುಜಿ? ಹಲೋ ಸರ್, ಕ್ಯಾಮ್ರಾಮನ್ ವಿಶ್ವ ಅವ್ರಿಗೆ ಜ್ಞಾನ ಬಂದಿದೆ ಸರ್. ಹೌದಾ? ಇಮಿಡಿಯೇಟ್ ಆಗಿ ಬನ್ನಿ ಸರ್. ಈಗಲೇ ಬಂದ್ವಿ. This property is 100 years old. ಕರ್ಕೊಂಡ್ ಬಂದೆ. ನೀನ್ ಬಾ, ಗೊತ್ತಾಗತ್ತೆ. ವೆಲ್ಕಮ್ ಸರ್, ಬನ್ನಿ. ಇವರು ಮಿಸ್ಟರ್ ರೋರಿಚ್. ಐ ಆಮ್ ಸಂದೀಪ್ ಅಂಡ್ ಶೀಸ್ ರಶ್ಮಿತಾ. ಹೆಲೋ. ಒಳ್ಳೆ ಬಕ್ರಗಳನ್ನ ತಗೊಂಡ್ ಬಂದಿದ್ದೀರಾ. ನಮ್ ತಿರುಪತಿ ನಾಮ ಹೇಗಿರುತ್ತೆ ಅಂತ ಕ್ಲೀನ್ ಆಗಿ ತೋರಿಸಿ. ಉಂಡೆ ನಾಮ ತಿಕ್ಬಿಡ್ಬೋದು. So I believe we have a deal over here. You liked it? Like it? Yeah. All right. So we meet tomorrow at the agreement process. Okay? ಹೊರಡೋಣ. ಓಕೆ, ನೀನ್ ಕಾರಲ್ಲಿ ಕೂತಿರೋ, ನಾನು ಡ್ರಾಪ್ ಮಾಡಿ ಬರ್ತೀನಿ. ಯಾ, ಶೋರ್. ಕಮ್ ಪ್ಲೀಸ್. ನಾಳೆ ಸಬ್ ರಿಜಿಸ್ಟ್ರಾರ್ ಆಫೀಸ್ ಹತ್ರ ಮೀಟ್ ಮಾಡೋಣ. ಇಷ್ಟೊತ್ತಿಗೆ ರಘುವರ್ಧನ್ಗೆ ಎಲ್ಲ ವಿಷಯ ಗೊತ್ತಾಗ ನಾವು ತುಂಬಾ ಹುಷಾರಾಗಿರ್ಬೇಕು. ಓಕೆ, ಸಿಗೋಣ. ಬಾಯ್. ನಡಿಯಪ್ಪ. ವಿಶ್ವ, ಹೇಗಿದ್ಯಾ ವಿಶ್ವ? ನೀನ್ ಯಾಕೆ ಹಿಂಗ ಆಡ್ತಾ ಇದೀಯಾ? ನಿನ್ಗಂತದ್ದೇನು ಆಗಿಲ್ಲ ಬಿಡಪ್ಪ. ಆ ಡಿವೈಸ್ ಬ್ಲಾಸ್ಟ್ ಆಯ್ತಲ್ಲ, ಅದಕ್ಕೆ ನಿಂಗೆ ಶಾಕ್ ಆಗಿದೆ ಅಷ್ಟೇ. ನೋಡಿದೆ ಸರ್. ಯಾರನ್ನ ನೋಡ್ದೆ? ಸರ್, ಒಂದ್ ಹೆಂಗ್ಸು. ಏನು ಹೆಂಗ್ಸ? ಈ ಹೆಂಗ್ಸ ನೋಡು. ಇದೇನು ಸರ್? ಇವಳು ಬಂಗ್ಲೂ ಒಳಗಡೆ ಏನಾದ್ರು ಹೋಗಿರ್ಬೋದಾ? ಹೌದಾ ಸರ್? ಇದೇನು ಸರ್? ಇದೇನು ಸರ್? ಇದೇನು ಸರ್? ಅಲ್ಲಿ ನಡೆದಿರುವಂತಹ ಕರ್ವ
ಆ ಕರ್ವ ಬೇಯಿಸೋದು ಅಷ್ಟು ಸುಲಭ ಅಲ್ಲ. ಗುರುಗಳೇ, ಆ ಕರ್ವನ ನಾವು ಬೇಯಿಸೋಣ. ಇವತ್ತೇ ಅಲ್ಲಿ ಹೋಗೋಣ, ಮತ್ತೆ ಶೂಟಿಂಗ್ ಮಾಡೋಣ. ಅಮೃತ, ಬೇಡ. ಇವತ್ತು ವೈದೇಹಿ ಮರಣ ಹೊಂದಿದ ದಿನ. ಇವತ್ತು ಯಾರೇ ಅಲ್ಲಿಗೆ ಹೋದ್ರು ಅವ್ರನ್ನ ಜೀವ ಸಹಿತ ಬಿಡೋದಿಲ್ಲ. ಅಮೃತ, ಅಮೃತ, ನೀನಿಲ್ ದೆವ್ವ ಇದೆ ಅಂತ ಎಲ್ಲಾರ್ನೂ ಹೆದರ್ಸ್ತಿದ್ದೆ. ಈಗ ನಾನೇ ನಿನ್ನ ಹೆದರ್ಸ್ದೆ, ನೋಡ್ದ್ಯಾ? ಹೌದು, ಹೆದರ್ಕೊಂಡ್ಬಿಟ್ಟೆ ಅಲ್ಲ? ಹೆದರ್ಕೊಂಡೆ. ಬಾಬಾ, ಟೈಮ್ ಆಗ್ತದೆ, ಹೋಗೋಣ ಬಾ. ಏ ರೋಹಿತ್, ಅಲ್ಲಿ ನೋಡಲ್ಲಿ. ಈ ಬುಕ್ಕು ಆವತ್ತಿ ಮನೇಲೇ ಇತ್ತಲ್ವಾ? ನಾವು ಮಾಡಿರೋ ಪ್ಲಾನ್ಗೆ ಬುಕ್ ಕೂಡ ಸಾಥ್ ಕೊಟ್ಟಿದೆ. ನಿಧಾನ ರೋಹಿತ್. ಬಾಗ್ಲು ಓಪನ್ ಮಾಡು.